KR ಸ್ಟೇಷನ್ ಹೇಳ್ತೀನಿ. ನಾನು ಕೊಟ್ಟು ದೂರ ಎಷ್ಟು ಸರ್ ಅವ್ರು ನೋಟಿಸ್ ಕೊಟ್ಟಿದ್ದೀರಾ? ಲೈವ್ ಹೋಗ್ತಾ ಇದೆ. ಹಾಗಾಗಿ ಸರ್ ನಮಸ್ಕಾರ. ನಮಸ್ತೆ. ನಾನು ನಿಮ್ಮ ರಾಜು, ಮೈಸೂರು ಜಿಲ್ಲಾ ವರದಿಗಾರ. ಹನುಮಂತರಾಜು ಅವರು ಇಡೀ ಮೈಸೂರು ಜಿಲ್ಲೆಗೆ ಯಾರು ಕೂಡ ಗೊತ್ತಿಲ್ಲ ಅನ್ನೋ ಥರ ಇಲ್ಲ. ಯಾಕೆಂದರೆ ಸಂಘಟನೆಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸೋಂಥವ್ರು. ಮತ್ತು ಹಲವಾರು ಹೋರಾಟಗಳಲ್ಲಿ, ಉದಾಹರಣೆಗೆ ದೊಡ್ಡ ದೊಡ್ಡ ಮೂಢ ಕೇಸ್ಗಳಲ್ಲಿ ಇವತ್ತು ಇಲಾಖೆಗಳಿಗೆ ತೋರಿಸ್ಕೊಟ್ಟಂಥ ವಿಚಾರ ಕೂಡ ಜನಕ್ಕೆ ಗೊತ್ತಿದೆ. ಎಲ್ಲೋ ಒಂದು ಕಡೆ ಮಾಧ್ಯಮಗಳ ಗುದ್ದಾಟದಿಂದ, ಮುಸುಕಿನ ಗುದ್ದಾಟ ಅಂತ ಹೇಳ್ಬೋದು. ಈ ಒಂದು ಗುದ್ದಾಟದಿಂದ ಸಂಘಟನೆ ಒಂದು ಇಂಟರ್ಫೇರ್ ಆಗುತ್ತೆ. ಜೊತೆಗೆ ಯಾರೋ ಇನ್ನೊಂದು ಮಹಿಳಾ ಸಂಘಟನೆ ಕೂಡ ಅವರಿಗೊಂದು, ನೀವು ಒಂದು ಸಾಂತ್ವನ ಹೇಳಕ್ ಹೋದಾಗ ಏನೋ ಒಂದು ವಿಚಾರಗಳು ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಮೈಸೂರು ಮಾಧ್ಯಮಗಳು ಒಂಥರ ಜನಗಳಿಗೆ ಮುಜುಗರ ಅಂತಾನೆ ಹೇಳ್ಬೋದು. ಈಗ ನಾವು ಕೂಡ ಒಂದು ಸಣ್ಣ ಯೂಟ್ಯೂಬ್ ಮತ್ತೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಮಾಧ್ಯಮದ ಬಗ್ಗೆ ಒಂದು ತಾತ್ಸಾರ ಅಂತ ಒಂದು ಮನೋಭಾವನೆ ಬಂದ್ಬಿಡುತ್ತೆ. ಜೊತೆಗೆ ಒಂದು ಸಂಘಟನೆ ಬಗ್ಗೆ ಕೂಡ ಒಂದು ತಾತ್ಸಾರ ಮನೋಭಾವನೆಗಳು ಬಂದ್ಬಿಡುತ್ತೆ. ಇವತ್ತು ಜನ ಯಾವುದು ಒಪ್ಪಲ್ಲ. ಉದಾಹರಣೆಗೆ ಕೆಲವೊಂದು ವಿಚಾರಗಳಲ್ಲಿ ಯಾವುದು ಒಪ್ತೇರೆ ಅಂತ ಜನಗಳು ಇವತ್ತು ಇರುವಂತದ್ದು ಇಡೀ ಸಮಾಜದಲ್ಲಿ. ಒಂದ್ಸರಿ ಎಲ್ಲರನ್ನೂ ಕೂಡ ತೂಕ ಹಾಕಿ ನೋಡುವಂತ ಜನ ಕೂಡ ಇದ್ದಾರೆ. ಆ ತೂಕ ಹಾಕಿದಾಗ ತೂಕಗಳಲ್ಲಿ ಏನೇನ್ ಸತ್ಯ ಏನೇನ್ ಸುಳ್ಳು ಅನ್ನೋದು ಕೂಡ ಬಹಿರಂಗ ಸಾರ್ವಜನಿಕ ಆಗ್ಬೇಕು. ಹಾಗಾಗಿ ಇಲ್ಲಿ ಯಾರ ಪರವಾಗೂ ಇಲ್ಲ, ಯಾರ ವಿರೋಧವಾಗೂ ಇಲ್ಲ ನಾವು. ಮತ್ತೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತದೆ ಸರ್? ಯಾಕೆ ಈ ತರ ಇಡೀ ಸಮಾಜ, ಇಡೀ ರಾಜ್ಯ ನೋಡೋ ತರ ಮೈಸೂರು ಮಾಧ್ಯಮಗಳ ವಿಚಾರ ಈ ತರ ಬಂತಲ್ಲ? ಏನ್ ಹನುಮಂತವ್ರೆ, ನಿಮ್ಮ ಅನಿಸಿಕೆ ಏನು? ನಮಸ್ಕಾರ. ನನ್ನ ಹೆಸರು ಹನುಮಂತರಾಜು, KH ಸಮಾಜ ರಕ್ಷಣೆ ರಾಜ್ಯಾಧ್ಯಕ್ಷ. ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ನೋಡಿ. ಈಗ ಸುನಾದಾ ಮಾಲಾ ಎಂಬ ಒಂದು ಬೊಟಿಂಗ್ ಟ್ರೈನಿಂಗ್ ಸೆಂಟರ್ ಕುವೆಂಪುನಗರದಲ್ಲಿ ಫ್ಯಾಷನ್ ಡಿಸೈನ್ ತರಬೇತಿ ನೀಡಿಕೆ ಅಂತ ಕಳೆದ 1.5 ವರ್ಷದಿಂದ ಓಪನ್ ಆಗಿದೆ. ಈ ವಿಚಾರದಲ್ಲಿ ಕಳೆದ ಡಿಸೆಂಬರ್ 13ರಲ್ಲಿ ಇದೇ ಆಫೀಸಲ್ಲಿ IMN ರಿಕ್ವೆಸ್ಟ್ ಮಾಡಲಾಗಿ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಕಡಿತಗೊಳಿಸಿ ನೀಡಿರ್ತಾರೆ. ಇನ್ನು ಮಿಕ್ಕ ಶುಲ್ಕ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಕೊಡದೇನೆ FIR ಆಗಿ ಹೋಮ್ ಮಿನಿಸ್ಟರ್ IMN ಬೇಲ್ ತಗೊಂಡು ಸ್ಟೇ ತಗೊಂಡಿದ್ದಾರೆ ಹೈಕೋರ್ಟಲ್ಲಿ. ಈ ವಿಚಾರ ಇದ್ದಾದ್ಮೇಲೆ ನನಗೆ ಈ ಅಮ್ಮ ಯಾಕೆ ನನಗೆ ಫೋನ್ ಮಾಡ್ಬೇಕು? 23/6/2026 ರಾತ್ರಿ 9:14 ನನಗೆ ಕಾಲ್ ಮಾಡಿ, ಸಂಪೂರ್ಣ ಆಡಿಯೋ ಇದೆ, ರಿಕ್ವೆಸ್ಟ್ ಮಾಡಿ ಬೆಗ್ ಮಾಡ್ತಾರೆ. ಸರ್, ನನಗೆ ಅರವಿಂದ್ ಶರ್ಮಾ ಅವರು ಮತ್ತು ಸುದ್ದಿ ಟಿ ಅವರು ವಿದ್ಯಾರ್ಥಿಗಳು ಕುಳಿಸಿ ಮಾತಾಡ್ತೀನಿ, ನನ್ನ ಬಿಸ್ನೆಸ್ ತೊಂದರೆ. ನಾನು ಅದಕ್ಕೆ ಕೇಳಿದಿಷ್ಟೇ, ಯಾವ ರಾಜ್ಯ ಈಗೇನಲ್ಲಿ ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೋ ಅಲ್ಲಿ ಕೇಳಿ, ಇದು ಭಾರತ ದೇಶದ ವಿವಿಧ ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಬಿಸ್ನೆಸ್ ಮಾಡೋದು ನಮ್ಮ ನೀನು ಶುಲ್ಕ ಭರಿಸ್ಕೊಳ್ಳೋದು ಕಾನೂನು ವ್ಯಾಪ್ತಿಯಲ್ಲಿ, ಬೈಲ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ್ರೆ ತೊಂದರೆ ಇಲ್ಲ ಅಂತ ಹೇಳಿದಾಗ, ಇಲ್ಲ ಸರ್ ನೀವು ಮಾತಾಡಲೇಬೇಕು ಅಂದಾಗ ವಿದ್ಯಾರ್ಥಿಗಳು 2.5 ಅಂದದ್ದ 2.5 ಕಟ್ ಮಾಡಿ ಶರ್ಮಾಕ್ಕೆ ಸುದ್ದಿ ಕಳೆದು ನೋಡಿ. ಇದು ಒಂದು ವಿಷಯನ ವಿಷಾಧಾರಿತವಾಗಿ ಚರ್ಚೆ ಮಾಡಿ ಮಾಧ್ಯಮದವ್ರ ಬಗ್ಗೆ, ಪತ್ರಿಕೆ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ. ಯಾರೋ ಒಬ್ಬರು ಮಾಡುವಂಥ ಇದಕ್ಕೆ ಎಲ್ಲ ಮಾಧ್ಯಮ ಜನ ನೋಡ್ತಾ ಇರ್ತಾರೆ. ಇವತ್ತು ಯಾರು ಕಣ್ಮುಚ್ಚಿ ಕೂತ್ಕೊಳ್ಳಲ್ಲ, ಪರಿಶೀಲನೆ ಮಾಡ್ತಾ ಇರ್ತಾರೆ. ನಾವು ಒಂದು ಒಳ್ಳೇದು ಮಾಡಿದೀವಿ, ಆ ಒಳ್ಳೇದು ಮಾಡಿದ ಅಮ್ಮ ನಮಗೆ ತಿರುಗಿ ಬಿದ್ದಾಳೆ. ಅದು ಅವ್ರಿಗೆ ಮುಂದಿನ ದಿನಗಳಲ್ಲಿ. ಲೇಡಿ ಎಲ್ಲಿವರು ಸರ್ ಮೂಲತಃ? ಅವ್ರು ಆಕ್ಚುಲಿ ಮೂಲ ಆಂಧ್ರ ಲೇಡಿ, ರೆಡ್ಡೀಸು. ಇಲ್ಲೇನಾಗಿದೆ, ಬೆಂಗಳೂರಲ್ಲಿ ಒಂದು ಸೆಂಟರ್ ಓಪನ್ ಮಾಡಿ ಅಲ್ಲಿ FIR ಆಗಿರುತ್ತೆ ವಿದ್ಯಾರಣ್ಯಪುರಮಲ್ಲಿ. ಇದೇ ವಿಷಯಕ್ಕೆ ಫೀಸು ಮತ್ತೆ ತರಗತಿ ಹೇಳ್ತಾನೆ. ಅಲ್ಲಾದ್ಮೇಲೆ ಇಲ್ಲಿ ಮೈಸೂರು ಬ್ರಾಂಚ್ ಓಪನ್ ಮಾಡ್ತಾರೆ. ಇಲ್ಲೂ ಇದೇ ತರಹ ಅವರು ಬದಲಾವಣೆ ಇಲ್ಲ ಸರ್. ಒಂದು ಮಾಧ್ಯಮ ತುಣುಕು ವಿಚಾರ ಕೂಡ ನೋಡಿದ್ವಿ, ಯಾವುದೋ ಒಂದು ಚಾನಲ್ ಕೂಡ ಅವ್ರ ವಿಚಾರ ಕೂಡ ಪ್ರಸ್ತಾವನೆ ಆಗಿ ಇಡೀ ರಾಜ್ಯನ ಕೂಡ ನೋಡಿತ್ತದು. ಹಾಗಾಗಿ ಅದನ್ನು ಕೂಡ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದು ಕೂಡ ಅವರೇ ಅಂತನಾ ಅದನ್ನ ವಿಚಾರ? ಖಂಡಿತ ಅವರೇ. ಈಗ ನಾನು ರಾಜ್ಯದ ಗುಪ್ತಚರ ಇಲಾಖೆ ಆಗಲಿ, ಸೈಬರ್ ಕ್ರೈಮ್ ಅವರಾಗಲಿ, ಮತ್ತೆ ಕಾರ್ಪೊರೇಷನ್ ಅವರಾಗಲಿ, ಅವರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಯಾಕೆ ಇದುವರೆಗೂ ಮಾಹಿತಿ ತಗೊಂಡು ಅವ್ರ ಡಾಕ್ಯುಮೆಂಟ್ ನೋಡಿ. ಮೊನ್ನೆ ಕುವೆಂಪುನಗರ ಸ್ಟೇಷನ್ಲಿ ಮದನ್ ಸರ್ ಹೇಳ್ತಾರೆ, ಇದುವರೆಗೂ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂದ್ರೆ ಕೊಡ್ತಾ ಇಲ್ಲ ಅವರು. ಯಾಕೆ ಅಂದ್ರೆ ನೋಡಿ, ಇಲ್ಲಿ ಕಾಪಿ ಇದೆ, ಇದಿಷ್ಟೇ. IS1 ಸರ್ಟಿಫಿಕೇಟ್ ಕೊಟ್ಟರೆ ಇದು ಎಲ್ಲಿಂದ ರೆಕಗ್ನೈಸ್ ಆಗಿದೆ? ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರಿಂದ ಅಪ್ರೂವಲ್ ಆಗಬೇಕು, ಮತ್ತು ಲೇಬರ್ ಡಿಪಾರ್ಟ್ಮೆಂಟಿಂದ ಅವ್ರು ಲೈಸೆನ್ಸ್ ತಗೋಬೇಕು. ಎರಡನೇದು, ಯಾಕೆಂದರೆ ಕಾರ್ಪೊರೇಷನಿಂದ ಅವ್ರು ಲೈಸೆನ್ಸ್ ಕೊಡಬೇಕಾದ್ರೆ ಅವ್ರು ಮೂಲತಃ ಡಾಕ್ಯುಮೆಂಟರಿ ಇದೊಂದು ನೋಡ್ಕೊಡ್ಬೇಕು. ಸುಮ್ಮನೆ ಹೋಗಿ ಒಂದು ಬಾಡಿಗೆ ತಗೋತಾರೆ, ಲೈಸೆನ್ಸ್ ಕೊಟ್ಬಿಟ್ರೆ ಇದೇ ಅವಾಂತರ. ನೋಡಿ, ಶಾರದಾನಗರಿಯವರಿಗೆ ಫೋನ್ ಮಾಡಿ ವಲಯ ಕಚೇರಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಪರಿಶೀಲಿಸಿ ಅಂತ ಇನ್ನೂ ಆಯ್ತಾ ಇಲ್ಲ. KR ಸ್ಟೇಷನ್ ದೂರು ಕೊಟ್ಟಿದ್ದೀನಿ, ಇದುವರೆಗೂ ವಿಚಾರಣೆ ಹಂತದಲ್ಲಿದೆ, ವಿಚಾರಣೆ ಹಂತದಲ್ಲಿ ಅಂತ ಇವತ್ತು ಆಟೋ ಕೇಳ್ತೇನೆ. ಯಾರ ಮೇಲೆ ದುಡ್ಡು ಕೊಟ್ಟಿದ್ರಿ, ಏನಂತ ಕೊಟ್ಟಿದ್ರಿ? ಸುನಾದಾ ಮಾಲಾ ಅವ್ರ ಮೇಲೆ ವಿದ್ಯಾರ್ಥಿಗಳಿಗೆ ಹಿಂಗೆ ತೊಂದರೆ ಕೊಟ್ಟು ಮಾಧ್ಯಮದಲ್ಲಿ ನಮ್ಮ ಮೇಲೆ ಅಪಪ್ರಚಾರ ಮಾಡಿ, ಮತ್ತೆ ಹನುಮಂತರಾಜ್ ಅವರು ಸೆಟ್ಲ್ಮೆಂಟ್ ಮಾಡಿದ್ರು. ಸೆಟ್ಲ್ಮೆಂಟ್ ಅಂದ್ರೆ ಏನ್ರಿ? ರಾಜಿ ಮಾಡಕ್ ಕೇಳ್ದವ್ರು ನೀವು, ಸರಿಯಾಗಿ ನಂಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡು ನಾನು ಮಧ್ಯ ಬಂದದಕ್ಕೆ ಸೆಟ್ಲ್ಮೆಂಟ್. ಕೆಲವು ಪದಗಳ ಉಲ್ಲೇಖ ಬಹಳ ವ್ಯತಿರಿಕ್ತ ಇದ್ದಾಗ ನಾನು ಅದಕ್ಕೆ ತಕ್ಕಷ್ಟು ಮಾನಷ್ಟು ಮೊಕದ್ದಮೆ ಫೈಲ್ ಮಾಡ್ತಾ ಇದ್ದೀನಿ. ನಾಳೆ ಯಾರ್ಯಾರು ನನ್ನ ಮೇಲೆ ಅಪಪ್ರಚಾರ ಮಾಡೋರೆ, ನನ್ನ ಸಂಘಟನೆ ಹೆಸರು ಮತ್ತೆ ಫೋಟೋ ಸಂಬಂಧವಿಲ್ಲದ ವಿಚಾರಕ್ಕೆ ಬೊಟಿಕ್ ಸಂಸ್ಥೆ IMN ಸುನಾದಾ ಮಾಲಾ ಅಷ್ಟಾಗಬೇಕಾಯ್ತು.
ಜಾಕಿರ್ ಹುಸೇನ್ ಮಾತಾಡೋರು ನನ್ನ ಫೋಟೋ ಹಾಕ್ತಾರೆ, ಸಂಘಟನೆ ಹೆಸರು ಹಾಕ್ತಾರೆ, ಡೈರಿ ವೆಂಕಟೇಶ್ ಮಾಡೋರು ನನ್ನ ಫೋಟೋ ಹಾಕ್ತಾರೆ, ಇನ್ಯಾರೋ ಒಂದು ಹಾಕ್ತಾರೆ. ಏನು ಅದರ ಅರ್ಥ? ಪ್ರಬುದ್ಧಮಾನವಾಗಿ ಚರ್ಚೆ ಮಾಡಿಕೆ, ವಿಷಯಾಧಾರಿತವಾಗಿ ಚರ್ಚೆ ಮಾಡೋಕೆ ಬರಲ್ವಾ? ಅಥವಾ ನೀವು ತಿಳುವಳಿಕೆ ಹೇಳ್ಕೊಡ್ಬೇಕಾ ನಿಮಗೆ? ಏನು ಫೋಟೋ ಹಾಕ್ಬಿಟ್ಟು ಹನುಮಂತರಾಜನ ಏನು ಬಿಂಬಿಸ್ಬೇಕು ಅಂತ? ನಾನು ಸಮಾಜ ರಕ್ಷಣೆ ಮಾಡಿದ್ದೀನಿ, ಜಮೀನಿಂದ ಜಮೀನು ಕೊಡಿಸಿದ್ದೀನಿ, ಖಾತೆ ಕೊಡಿಸಿದ್ದೀನಿ, 100 ಕೋಟಿ ಮೂಡ ಜಮೀನು ಉಳಿಸಿದ್ದೀನಿ. ಎಷ್ಟೋ ಜನ ತಾಲೂಕು ಆಫೀಸಲ್ಲಿ, ತಹಸೀಲ್ದಾರ್ ಆಫೀಸಲ್ಲಿ, ಇನ್ನೊಂದು ಕಾರ್ಪೊರೇಷನ್ಸಲ್ಲಿ ಎಲ್ಲೆಲ್ಲಿ ಅಕ್ರಮ ನಡೆದದ್ದೆಲ್ಲ ಬಯಲು ತೆಗೆದಾಗ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟು ಅವ್ರಿಗೆ ಸರಿಯಾದ ಕಾರ್ಯನಿರ್ವಹಿಸಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀನಿ. ಬನ್ನಿ ನನ್ನ ಆಫೀಸ್ ದಿನ 20 ಜನ ಮಿನಿಮಮ್ ಬರ್ತಾರೆ, ಬಡವರು ಬರ್ತಾರೆ. ಎಲ್ಲಿ ಎಲ್ಲ ಕೈಲಾಗದೇ ನೊಂದವರೇ ಬರೋದಿಲ್ಲ. ದುಡ್ಡಿಗಾಗಲಿ ಹನುಮಂತರಾಜ ನಿಂತಿಲ್ಲ. ತಿಂಗಳಿಗೆ ನಾನು ನನ್ನ ಸಂಪಾದನೆ ವೈಯಕ್ತಿಕವಾಗಿ ಕಟ್ ಮಾಡ್ತಾ ಇದ್ದೀನಿ. ಅಭಿವೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ ನನಗೆ 45-40 ಸಾವಿರ ಕಮಿಷನ್ ಬರುತ್ತೆ. ಅದೆಲ್ಲ ಇಲ್ಲಿ ಖರ್ಚು ಮಾಡ್ತಾ ಇದ್ದೆ. ತಿಳಿದಿದೆಯಾ ನಿಮಗೆ? ಸಂಘಟನೆ ವಿಚಾರಗಳನ್ನ ಮಾತಾಡಬೇಕು ಅಂದರೆ ನಾಲ್ಗೆಲ್ಲಿ ಇಡ್ತಾ ಇರಲಿ. ಫೋಟೋ ಹಾಕೋದು ಬಿಡೋದು, ಫೋಟೋ ಹಾಕೋದು ಬಿಡೋದು, ಫೋಟೋ. ಅದು ನಾನು ಹೇಳೋದು, ಒಂದು ಮಾಧ್ಯಮ ಮತ್ತು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಕೆಲವರಿಗೆ, ಎಲ್ಲರೂ ಒಳ್ಳೆಯವರು ಅವರೇ. ನಾನು ಮೈಸೂರಿನಲ್ಲಿ ನನ್ನ ಮಾಧ್ಯಮದವ್ರ ಬಗ್ಗೆ ಎಲ್ಲ ರಾಜ್ಯದ ಮಾಧ್ಯಮದವರು ಇದ್ದಾರೆ. ಮೌಲ್ಯನ ಅಳವಡಿಸ್ಕೊಳ್ಳಿ ಸ್ವಾಮಿ, ಮೌಲ್ಯಾಧಾರಿತವಾಗಿ ಕೆಲಸ ಮಾಡಿ. ಹನುಮಂತರಾಜನ್ ನೀವು ಬಿಂಬಿಸಿದ್ರೆ ನಾನೇನು ಈಗಲೇ ಹೇಳಿದ್ದೀನಿ. ಈಗ ಆವೇಶದಲ್ಲಿ ಮಾತಾಡುವಂಥ ಒಂದು ಪರಿಪಾಠ ನನ್ನಲ್ಲಿಲ್ಲ. ಆ ಕೋಪಕ್ಕೆ ಮಾತಾಡಿದ್ದೆ, ಅದಕ್ಕೆ ಸರಿಯಾಗಿ ತಕ್ಕಪಟನೇ ಕಲಿಸ್ತೀನಿ. ನನ್ನ ಮೇಲೆ ಅವಮಾನ ಮಾಡಿ ಈ ರೀತಿ ರಾಜ್ಯದಲ್ಲಿ ನನ್ನ ಹೆಸರೆಲ್ಲ ಬಹಿರಂಗಪಡಿಸಿದ್ದೀನಿ. ಜನ ಸತ್ಯತೆ ಗೊತ್ತಾಗಬೇಕಲ್ಲ. ಆ ಹೆಣ್ಮಕ್ಳಿಗೆ ಅನ್ಯಾಯ ಆಗದೆ ಲಕ್ಷ ಫೀಸ್ ತಗೊಂಡೋಳೆ ಎಲ್ಲ ಸುತ್ತಮುತ್ತ ಮಂಡ್ಯ, ಮೈಸೂರು ಲೋಕಲ್ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬಡ ಮಕ್ಕಳು ಸ್ವಉದ್ಯೋಗ ಸ್ವಾವಲಂಬಿ ಆಗ್ಬೇಕಂತ ಬಂದವರು ಕಲಿಕೆ ಶುಲ್ಕ ಬರ್ಸ್ಕೊಟ್ಟು ವಾಪಸ್ ಕೊಡ್ರು. ಅದು ಕೇಳಲ್ಲ. ಯಾಕೆ ವಾಪಸ್ ಕೊಟ್ಟರು? ಪಾಠ ಮಾಡ್ದಿರೋದಕ್ಕೆ, ಸರ್ಟಿಫಿಕೇಟ್ ಕೊಡ್ದಿರೋದಕ್ಕೆ. ಇದಾ ಸರ್ಟಿಫಿಕೇಟು? ಇದು ISO ನಂಬರ್ ಹಾಕೋಣ. ಇದು ಹಾಕಿದ್ರೆ ಎನ್ಕ್ವೈರಿಗೆ ಹಾಕಿದ್ರೆ ಬರಲಿ. ನಂತರದಲ್ಲಿ ಇದೇ ಆಫೀಸಲ್ಲಿ ಬಂದಮೇಲೆ ACP ಕಚೇರಿಗೆ ಹೋಗಿ ದೂರು ಕೊಡ್ತಾರೆ. ಅಮ್ಮ ಓಹೋ ನಮ್ಮನ್ನ ಹಂಗೆ ಮಾಡಿದ್ರು ಬಾಗ್ಲ. ಅಲ್ಲ ರೀ, ಮನುಷ್ಯ ಈಗ ಹೆಣ್ಮಗಳು ಗೌರವ ಕೊಟ್ಟು ಮಾತಾಡುವ ಹೆಣ್ಮಗಳು ಅಂದ್ಬಿಟ್ಟು ಏನೇನೋ ಕಂಪ್ಲೇಂಟ್ ಕೊಡ್ಕೋಬೇಕು. ದಾಖಲೆ ಬೇಡವಾ? ನಿಮ್ಮಂಥವ್ರಿಗಿಂತ CCTV ಫುಟೇಜ್ ಇಟ್ಟಿದ್ದೀನಿ. ಸುಳ್ಳು ದೂರ ದಾಖಲಿಸಿ ಈಗ 9ನೇ ತಾರೀಕು ACP ಅವ್ರ ಕರೆದು ನಾವು ಆನ್ಸರ್ ಮಾಡ್ತೀವಿ. ಎಲ್ಲರ ಮೇಲೆ, ಹೆಣ್ಮಕ್ಳು, ಚಂದ್ರು, ಅರವಿಂದ್ ಶರ್ಮಾ, ನಾನು ಎಲ್ಲರ ಮೇಲೂ ಕಂಪ್ಲೇಂಟ್. ಮಲ್ಲೇಶು, ಉಮಾ, ಜ್ಯೋತಿ, ರಕ್ಷಣೆ. ಪಾಪ ಆ ಹೆಣ್ಮಕ್ಳು ಕಲಿಕ್ ಬಂದವ್ರು ಇವತ್ತು ಕೋರ್ಟ್ ಕಚೇರಿ ಅಲ್ಲಿ ಮಾಡ್ತಾರಲ್ಲ, ಆ ಹೆಣ್ಮಕ್ಳು ನೋವನ್ನು ಅರ್ಥ ಮಾಡ್ತಾರೆ. ಪ್ರಶ್ನೆ ಮಾಡ್ತಾರೆ, ಅವ್ರ ಮೇಲೆಲ್ಲ ಕೇಸ್ ಹಾಕೋ. ನೋಡಿ, ಈಗ ಆ ಮಹಿಳೆ ಮಾಡುವಂತ ಈ ರೀತಿ ಕೇಸ್ ಹಾಕೋದಕ್ಕೆ ನಮ್ಮಲ್ಲಿ ಕೆಲವರು, ಎಲ್ಲರಲ್ಲ, ಹಲವರಲ್ಲ, ಕೆಲವರು ಅವರು ಪ್ರಚೋದನೆ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಆ ಹೆಣ್ಮಕ್ಳು ಸ್ಟೇಷನ್ ಕೋರ್ಟು ಅಲಿಬೇಕಲ್ರಿ. ನನಗೆ ಒಂದು ದುರಂತ ಏನ್ ಗೊತ್ತಾ? ಅವಳೊಬ್ಳೇ ಹೆಣ್ಮಕ್ಳ, ಇವ್ರು ಯಾರು ಹೆಣ್ಮಕ್ಳಲ್ವಾ? ಒಂದು ವಿಚಾರ, ಇವ್ರ ವೈಯಕ್ತಿಕ ವಿಚಾರಗಳು, ಜಗಳಗಳು ಏನೇ ಇರಲಿ, ಆದ್ರೆ ಒಬ್ಬ ಮಾಧ್ಯಮ, ಈಗ ಮೈಸೂರು ಮಾಧ್ಯಮ ಅಂತಂದ್ರೆ ಬಹಳ ಹೆಸರುವಾಸಿಗೆ ಇರುವಂತದ್ದು. ಮೈಸೂರು ಪ್ರೆಸ್ ಕ್ಲಬ್ ಬಗ್ಗೆ ಬಹಳ ಹೆಸರುವಾಸಿ ಇರುವಂತದ್ದು, ಅಲ್ಲಿನ ಆಡಳಿತ ವ್ಯವಸ್ಥೆ ಬಗ್ಗೆ ಬಹಳ ಹೆಸರುವಾಸಿ ಇರುವಂತದ್ದು. ಅವ್ರನ್ನ ತೇಜೋದ ಮಾಡುವಂತ ಕೆಲವೊಂದು ಆಡಿಯೋಗಳು ಇಡೀ ರಾಜ್ಯದಲ್ಲಿ ಸಂಚಲನೆ ಮೂಡಿಸ್ತಾ ಇದೆ. ಏನು ಅವ್ರ ಮೇಲೆ ಇವ್ರು ಬಿಟ್ರು ಅಂತ, ಇವ್ರ ಮೇಲೆ ಅವ್ರು ಬಿಟ್ರು ಅಂತ, ಏನು ಸರ್ ಇದು ಮಾಧ್ಯಮ? ಈಗ ನಾನು ಹೇಳುದು ಇಷ್ಟೇ, ಪ್ರಾರಂಭ ಎಲ್ಲಾಯ್ತು. ಈಗ ಪತ್ರಿಕಾ ಮಾಧ್ಯಮದ ಅಧ್ಯಕ್ಷರಾದಂತ ದೀಪಕ್ ಸರ್ ಅವರು ಬಹಳ ಕೇವಲವಾಗಿ ಅಶ್ಲೀಲವಾಗ್ಬೋದು, ದುಡ್ಡು ಎಣ್ಣೆ ಅಂತ ಮಾತಾಡೋರು. ಅವ್ರ ಘನತೆ ಏನು, ಗೌರವ ಏನು, ಇವತ್ತು ಪತ್ರಿಕೆಯಲ್ಲಿ ಅಧ್ಯಕ್ಷರಾಗೋದು ಸುಲಭ ಅಲ್ಲ. ಎಲ್ಲರೂ ಆಯ್ಕೆ ಮಾಡಿರ್ತಾರೆ, ಯಾರೇ ಇರಲಿ. ನನ್ನ ಅಧ್ಯಕ್ಷರು ಅಂತಷ್ಟೇ ಮಾತಾಡ್ತಾ ಇದ್ದೀನಿ, ನಾಟ್ ಓನ್ಲಿ ದೀಪಕ್, ನಾಟ್ ಓನ್ಲಿ ಇನ್ನೊಬ್ರು. ಅವರು ಈಗ ಮೈಸೂರಲ್ಲಿ ನನಗೊಟ್ಟಂತೆ ರಾಜ್ಯದಲ್ಲಿ ಬೆಂಗಳೂರಿಗಿಂತನೂ ಮೈಸೂರಲ್ಲಿ ಪತ್ರಿಕೆ ಮತ್ತು ಮಾಧ್ಯಮಕ್ಕೆ ಒಂದು ಬೆಲೆ ಇದೆ. ಒಳ್ಳೊಳ್ಳೆ ಪ್ರಾಮಾಣಿಕ ವ್ಯಕ್ತಿಗಳು, ಸಂಪಾದಕರುಗಳು ಇದ್ದಾರೆ. MC ಪ್ರಸನ್ನ ಕುಮಾರ್, ತುಂಬಾ ಜನ ಇದ್ದಾರೆ. ಕೆಲವು ಜ್ಞಾಪನ, ನಮ್ಮ ನರಸಿಂಹಮೂರ್ತಿ ಅವರು, ಕೃಷ್ಣವಟ್ಟಂ ಅವರು, ಎಂತೆಂಥ ಪತ್ರಿಕಾ ಬರಹಗಾರರು ಈ ರಾಜ್ಯದಲ್ಲಿ. ಇಲ್ಲಿಂದ ಹುಟ್ಟಿದ ಪತ್ರಿಕಾ ಮಾಧ್ಯಮ. ಅಜ್ಜಯ್ಯನವರು ಪತ್ರಿಕೆನ ಎಷ್ಟು ಇವೆಲ್ಲ ಇದ್ದು ಈ ರೀತಿ ಒಂದು ಆ ರೀತಿ ಮಟ್ಟಕ್ಕೆ ಪೇಪರ್ನವ್ರಿಗೆ ಎಲ್ಲರೂ ಮಾತಾಡ್ರಿ, ತೂಕವಾಗಿರಿ. ಒಬ್ಬೊಬ್ಬರ ವ್ಯಕ್ತಿತ್ವ ಬಗ್ಗೆ ಒಬ್ಬ ಅಧಿಕಾರಿ ಯಾವುದೋ ಒಂದು ಹುದ್ದೆ ಇದ್ದಾಗ ಅದನ್ನ ಬದನಾಮ ಬಳಸಿ ಹೇಳುದಿದೆಯಲ್ಲ, ಅದು ಅಸಹ್ಯಕರ. ಅವರ ವ್ಯಕ್ತಿತ್ವಕ್ಕೆ ನಿಜವಾಗ್ಲೂ ಒಂದು ಕಳಂಕನೆ ಅಂತ ಹೇಳ್ತೀನಿ. ಈಗ ಯಾರು ಗುಡ್ ನ್ಯೂಸ್ ರಾಘವೇಂದ್ರ ಅವರೇ, ನೀವು ಮಾತಾಡಿರುವಂಥ ವರ್ಡ್ಗಳು, ನಾನು ನಿಮ್ಮ ವೈಯಕ್ತಿಕ ಹೇಳ್ತಾ ಇಲ್ಲ, ನಿಮ್ಮ ವೈಯಕ್ತಿಕ ದ್ವೇಷ ಮಾಡಲ್ಲ, ಆದರೆ ನಿಮ್ಮ ಒಳಗಿರುವಂಥ ಅಂತರಾತ್ಮದಲ್ಲಿ ಏನೇನು ಕೆಟ್ಟ ಭಾವನೆಗಳು ಇವತ್ತು ಸಮಾಜಕ್ಕೆ ಗೊತ್ತಾಗ್ತದೆ. ನೀವು ಸೋಷಿಯಲ್ ಮಾಧ್ಯಮದಲ್ಲಿ ಇಟ್ಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ ಬಂದವರಲ್ಲ ನೀವು. ಅದು ಇಲ್ಲೇ ಗೊತ್ತಾಗ್ಬಿಡ್ತು ನಿಮ್ಮ ಯೋಗ್ಯತೆ, ನಿಮ್ಮ ಬಂಡವಾಳ ಎಲ್ಲ. ಅದು ಯಾರೋ ಒಂದು 5-6 ಜನದ ಹೆಸರು, ಎಲ್ಲ ಅವರೆಲ್ಲ ದೊಡ್ಡ ಪಾಪ ಅವರು. ಈಗ ಅವರು ಇಡೀ ರಾಜ್ಯ ನೋಡ್ತಾ ಐತೆ. ಯಾರ ಪ್ರಶ್ನೆಗೆ ಉತ್ತರ ಮಾಡಿದ್ರು? ನನಗೆ ಬೆಂಗಳೂರು ಮಾಧ್ಯಮದವರು, ನಾನೊಂದು ಇಂಟರ್ವ್ಯೂ ಹೋಗ್ಬೇಕಾಯ್ತು, ಸ್ಟೇಟ್ ಮಾಧ್ಯಮದಲ್ಲಿ ಲೋಗೋ ಕೊಡ್ತಾ ಇದ್ದಾರೆ ನನಗೆ. ನಾನು ಕೇಳಿದಾಗ, ಏನ್ ನಿಮ್ ಮೈಸೂರು ಈ ತರ ಆಗ್ತಿದೆಯಲ್ಲ, ಯಾಕೆ ಇವರೇ ಕಚ್ಚಾಡ್ತಾ ಇದಾರೆ? ಒಂದು ಸಂಘಟನೆ ವಿಚಾರವಾಗಿ ಅದೊಂದು ಒಳ್ಳೆ ಕೆಲಸ ಮಾಡಕ್ ಹೋದಂತ ವಿಚಾರವಾಗಿ ಇವರೇ ಕೆಸರೆಟ ಮಾಡ್ತಾ ಇದಾರಲ್ಲ. ಏನಿದು ಮಾಧ್ಯಮ ಅಂದ್ರೆ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ರಾಜ್ಯದಲ್ಲಿ? ಇವತ್ತು ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ. ಜನ ಏನ್ ತಿಳ್ಕೊಬಹುದು ಅನ್ನೋ ಒಂದು ಪರಿಕಲ್ಪನೆ ಇಲ್ದಿರ ಮಾತಾಡ್ತಾರಲ್ಲ.
ಏನಾಗಿದೆ ಗೊತ್ತಾ, ಇಲ್ಲಿ ಯಾರ್ದೋ ವೈಯಕ್ತಿಕ ತಗೊಂಡು ಒಬ್ರು ನಾಳ್ ಮಾಡಕ್ ಹೋದಾಗ ಅದೇನೋ ಒಂದ್ ಕುರಿ ಬಿದ್ರೆ 10 ಕುರಿ ಬೀಳ್ತಂತ ಹಂಗೆ. ಈಗ ನೀವು ಯಾರೋ ಮೇಲೆ ಆರೋಪ ಮಾಡಿದಾಗ ಅವ್ರು ಜಸ್ಟಿಫಿಕೇಶನ್ ಕೊಡ್ಬೇಕು ಬೇಡವಾ? ಖಂಡಿತ ಕೊಟ್ಟವ್ರೆ. ಕೊಟ್ಟಾದ್ಮೇಲೆ ಇವ್ರು ಮಾಡಿರೋ ಬಂಡವಾಳ ಆಚೆ ಬರ್ಬೇಕಲ್ಲ. ಯಾರೋ ಒಬ್ರು ತೇಜೋವಧೆ ಮಾಡಿ ಅವ್ರನ್ನ ಸುಮ್ಮನೆ ಹಾಕ್ಸ್ಬಿಡ್ಬೋದು. ಅವ್ರದ್ದೇನೋ ಒಂದು ಯಾವ್ದೋ ಸಣ್ಣ ಪ್ರಕರಣ ಒಂದು ಅಕ್ಕ ಹೇಳಿದ್ರು ರೇ ನೀವು ನೋಡಿದ್ರಿ ಬಂದು ಒಂದು ಸಂಘಟನೆ ಹೇಳಿದ್ರಿ, ಕಟ್ಟಿ ಬೆಳೆಸಿ ನೋಡಿ. ಹಿಂದೆ ಸಂಘಟನೆ ಬೇರೆ, ಇವತ್ತು ಬಹಳ ಕಷ್ಟ ಇದೆ. ನಿಮ್ಮಂತ ಮಾಧ್ಯಮದವ್ರು ಪ್ರಾಮಾಣಿಕರು ನಮ್ಮನ್ನು ಗಮನಿಸ್ತಾ ಇರ್ತೀರಾ, ಗುರುತಿಸ್ತಾ ಇರ್ತೀರಿ, ನೋಡ್ತಾ ಇರ್ತೀರಿ. ನಾವು ಅಷ್ಟೆಲ್ಲ ಎಚ್ಚರಿಕೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಎಲ್ಲ ಸಣ್ಣ ಪುಟ್ಟ ಲೋಪನ ಹೇಳ್ತಿರಲ್ಲ. ನಿಮ್ ಮಾನ ಮರಿ ಇದೆಯೇನ್ರಿ? ಗುಡ್ಡಿಸ್ ರಾಘವೇಂದ್ರ ಅವರೇ, ನಿಮಗೆ ನಿಜವಾಗ್ಲೂ ವೃತ್ತಿ ಮಾಧ್ಯಮದಲ್ಲಿ ಒಂದು ಧರ್ಮ ಅಂತ ಗೊತ್ತಿದ್ರೆ, ಮೌಲ್ಯ ಅಂತ ಗೊತ್ತಿದ್ರೆ, ಮೊದಲು ಹೋಗಿ ನೀವು ಮಾಧ್ಯಮ ಬಿಟ್ಬಿಟ್ಟು ಎಲ್ಲರೂ ಹೋಗಿ ಅದ್ರ ಮಠಗಿಟ ಸೇರ್ಕೊಳ್ಳಿ. ಯಾಕೆಂದ್ರೆ ಈ ರೀತಿ ಎಲ್ಲಾ ಮಾಧ್ಯಮದವ್ರ ಬಗ್ಗೆ ಅಪಪ್ರಚಾರ, ಅಶ್ಲೀಲ ಪದಗಳು ಉಪಯೋಗಿಸಿ ತೋತು ನಾಚಿಕೆ ಆಗ್ಬೇಕು ನಿಮಗೆ. ನಾಚಿಕೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಕಳಂಕ ತರ್ತಿರಿ. ಇದಕ್ಕೆ ಆನ್ಸರ್ ಮಾಡ್ರ ಯಾರು? ಸಾರ್ವಜನಿಕ ಕ್ಷೇತ್ರದಲ್ಲಿ ನೀವು ಮಾಡಿದ್ರಲ್ಲ, ಅವ್ರು ಹೇಳಿಕೆ ಬಿಡುಗಡೆ ಮಾಡಬೇಕು. ಇಲ್ಲಾಂದ್ರೆ ಜನ ತಪ್ಪು ತಿಳ್ಕೊತಾರೆ. ಈಗ ಅವರು ನಮ್ಮಲ್ಲಿ ಆರೋಪ ಮಾಡಿದಾಗ, ತೇಜೋವಧೆ ಮಾಡಿದಾಗ ನಾವು ಪ್ರತ್ಯುತ್ತರ ನೀಡಿದರೆ ಅದು ಹಂಗಾರೆ ಅವ್ರು ಮಾಡೋರಿಗೆ ಸುಮ್ಮನೆ ಅಂತ ಹೇಳ್ತಾರೆ. ದಯವಿಟ್ಟು ಮಾಧ್ಯಮದವ್ರಲ್ಲಿ ಯಾರ್ಯಾರ ಮೇಲೆ ಆರೋಪ ಮಾಡೋರು ಸುಳ್ಳು ಆರೋಪನ ಅದು ನೀವು ಪತ್ರಿಕಾಗೋಷ್ಠಿ ನಡೆಸಿ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಸಂಘಟನೆ ವಿಚಾರದಲ್ಲಿ ನಾನು ಈಗ ಒತ್ತಿ ಹೇಳ್ತೇನೆ, ಸುಮ್ಮನೆ ಆರೋಪ ಮಾಡಿದ್ರೆ ನಾನು ಸುಮ್ಮನಿರೋ ವ್ಯಕ್ತಿ ಅಲ್ಲ. ಹಾಗೆಂದ ಮಾತ್ರಕ್ಕೆ ನಾನು ಕೆಟ್ಟದಕ್ಕೆಲ್ಲ ಹೋಗಲ್ಲ. ನಾನು ಕೆಟ್ಟದಷ್ಟು ನಾನು ಅದನ್ನ ಸರಿಯಾದ ಪಾಠ ಕಲಿಸ್ತೀನಿ. ಯಾರ್ಯಾರು ಮಾದೇಶ್ ಮೋಳೆ ಅವನಿಗೂ ನಮ್ಗೆ ಏನಪ್ಪ ಸಂಬಂಧ? ಏನ್ ದೊಡ್ಡದಾಗಿ ವಿಜಯನಗರ ನೀನು ನೋಡಿದ್ದಪ್ಪ, ಬಂದಿದ್ದ ಪ್ರಕರಣ ಏನಂತ ಯಾರು ಬಂದು ಸಿಗಾಕ್ಸನ್ ಗೊತ್ತಿದ್ಯಾ? ಬೇಲೆ ಯಾಕಾಯ್ತು? RT ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಮುಚ್ಚಳಿಕೆ ಕ್ಲೋಸ್ ಆಗಿದ್ದ. ಮಾಧ್ಯಮದಲ್ಲಿ ಬಿಟ್ಟು ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರಲ್ಲ. ಹನುಮಂತರಾಜ್ ನೀವು ಹಿಂಗೆಲ್ಲ ಸೋಲ್ಸಕ್ಕೂ ಆಗಲ್ಲ. ನಾನು ಇನ್ನೂ ಹೇಳಿದ್ನಲ್ಲ, ಉತ್ತೇಜನ ತಗೊಂಡು ಕೆಲಸ ಮಾಡ್ತೀನಿ ರೀ. ನಾನು ಬದುಕಿರುವಾಗ ಸಾರ್ವಜನಿಕ ನನ್ನ ಬಡವರೇ ಬರೋರು ಜಾಸ್ತಿ. ಎಲ್ಲ ನೊಂದು ಎಲ್ಲೂ ಆಗದೆ ಕೊನೆಯಲ್ಲಿ ಬರೋದು ಎಲ್ಲ ಕಳ್ಕೊಂಡಿರ್ತಾರೆ ಅವರು. ಅಂತೇಳಿ ಪೌಷ್ಟಿಕ ಕೊಡೋ ತರ ಒಂದು ಮಾತು ವಿಚಾರ ಹೇಳಿದೀನಿ ಸರ್. ನಮ್ಮ ವರ್ಣ ಕ್ಷೇತ್ರದ ಒಂದು ಜಮೀನು ಪೋತಿಕತೆ ಮಾಡ್ಕೊಟ್ಬಿಟ್ಟಿದ್ರು. ಅದನ್ನ ಸುದ್ದಿ ಕೂಡ ಮಾಡಿದ್ದೆ. ಆಯ್ತಾ, ಒಬ್ಬ RIVA ಮೇಲೆ ಅಲಿಗೇಷನ್ ಮಾಡಿ ಇವತ್ತು ಸಾರ್ವಜನಿಕರು ಉಗಿತಾ ಇದ್ದಾರೆ. ಅದನ್ನ ಸುದ್ದಿ ಮಾಡಿದ್ದೆ. ಆತರ ಒಂದು ಒಳ್ಳೆ ಕೆಲಸಗಳು ಮಾಡೋದೆಲ್ಲ ಗುರುತಿಸಲ್ಲ ಸರ್. ಖಂಡಿತ ನಾನು ಅದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ದೆ. ಅವರು ಕೋರ್ಟಲ್ ಸ್ಟೇ ತಂದವ್ರೆ. ನೋಡಿ, ಪ್ರಕರಣ ಗಂಭೀರತೆ ಇದೆ, ತಪ್ಪು ಮಾಡೋದಂತ ಎಲ್ರಿಗೂ ಗೊತ್ತು. ಎಲ್ಲ ಕಣ್ಣು ಮುಚ್ಚಿಕೋತವ್ರೆ. ಅವ್ರು ಬೇಡ, ನ್ಯಾಯಾಲಯಕ್ಕೆ ನಾವು ಯಾವತ್ತು ತಲೆ ಬಾಗ್ಬೇಕು, ಗೌರವವಾಗಿ. ಅವ್ರು ಮಾಡಿರೋಂತ ಕಣ್ಣು ಸ್ಟೇ ತಂದ್ರೆ. ಯಾಕೆ ಸ್ಟೇ ತಂದ್ರು? ತಪ್ಪು ಮಾಡವ್ರೆ ಅಂತ. ಇರ್ಲಿ, ಅದು ಕಾನೂನು ಹೋರಾಟ ಮುಂದೆ ಇರ್ತದೆ. ನಾನು ಗುರ್ಸಲ್ಲ. ಯಾಕೆ ಗೊತ್ತಾ, ಇವತ್ತು ಜನ ಏನ್ ನೋಡ್ತಾರೆ, ಸಡನ್ಲಿ ಅಲ್ಲಿ ಏನು ಒಂಥರ ಏನ್ ಸ್ಪಿರಿಟ್ ಬರ್ತಾ ಅದನ್ನ ಆಯ್ಕೆ ಮಾಡ್ತಾರೆ. ಅದಲ್ಲ, ವಿಷಯ ಒಳಗೆ ತಿಳ್ಕೊಂಡು ಜನಗಳು ಏನ್ ದಟ್ರೆಲ್ಲ ನೋಡ್ತಾ ಇರ್ತಾರೆ. ಇವತ್ತು ಸ್ಪೀಡಪ್ ಆಗೋದಿರ್ಬೋದು. ಈಗ ನೆಕ್ಸ್ಟ್ ಗೊತ್ತಾಗ್ಲಿ ಅವ್ರ ಬಂಡವಾಳ. ಈಗ ನಾವೇನಾದ್ರು ಅವ್ರ ಸುದ್ದಿಗೆ ಹೋಗಿದ್ವಾ, ಅವ್ರದ್ದು ಏನಾದ್ರು ಬಗ್ಗೆ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಯಾರು ಹೊಸಬ್ರು ಎಲ್ಲ ಪರಿಚಯ ನನಗೀಗ. ಒಳ್ಳೇದೇ ಆಯ್ತು. ಹನುಮಂತರಾಜ್ ಸಮಾಜ ರಕ್ಷಣೆ ಕೆಲಸ ಮಾಡ್ತಾನೆ ಅಂತ ನೀವು ಒಂದು ರೀತಿ ಗುರುತಿಸಿದಿರಿ. ಆದ್ರೂ ಆರೋಪಗಳಿಗೆ ನಾನು ತಕ್ಕ ಉತ್ತರ ಕೊಡ್ತೀನಿ, ತಕ್ಕ ಶಾಸ್ತಿನೂ ಮಾಡ್ತೀನಿ. ಮಾನಷ್ಟ ಮೊಕದ್ದಮೆನೂ ಆಗ್ತಾ ಇದೀನಿ. ನಾಳೆ ಫೈಲ್ ಆಗುತ್ತೆ. ನಾನು ಬಿಡೋ ಮಾತೇ ಇಲ್ಲ. ಆದ್ರೆ ಮತ್ತೆ ನಾನು ಎಚ್ಚರಿಕೆ ಕೊಡೋದಿಲ್ಲ ಅಂದ್ರೆ ನಿಮ್ಮ ಕೈಲಾದ್ರೆ ಒಳ್ಳೇದು ಮಾಡಿ, ಇಲ್ಲ ಸುಮ್ಮನೆ ಇದ್ಬಿಡಿ. ಸುಮ್ಮನೆ ಯಾಕೆ ಕೂತ್ಕೊಂಡು ಕೆಸರು ಹಚ್ಕೊಂಡು ಮಾಡ್ಕೊಂಡು ಈಗ ನಿಮ್ಮ ವೈಯಕ್ತಿಕ ತೆಗಿಗೆ ಬರಲ್ವೇನ್ರಿ? ನೀವು ಕೃಷಿ ಪತ್ತಿನ ಸಹಕಾರದಲ್ಲಾಗಿದ್ರಲ್ಲ ಮಳೆಯಲ್ಲಿ, ನಿಮ್ದೇನು ಡೀಟೇಲ್ಸ್ ತೆಗಿಲ್ಲ. ನಿಮಗೆ ಎಷ್ಟು ಕೇಸ್ ಆಗುತ್ತೆ ಇಲ್ಲ? ಮಾದೇಶ್ ಅವರೇ ಬಂದಿದ್ದಾರೆ ಹತ್ರ ರೆಕಾರ್ಡು ನಿಮ್ಮೂರ ಕಡೆಯಿಂದಾನೆ. ನಾನು ಬಿಡ್ತೀನಿ. ಆದ್ರೆ ನಿಮ್ಮಂತ ನೀಚತನಕ್ಕೆ, ನಿಮ್ಮಂತ ಕೆಟ್ಟ ಕೆಳಮಟ್ಟಕ್ಕೆ ಬೀಳುವಂತ ವ್ಯಕ್ತಿ ನಾನಲ್ಲ. ಭಗವಂತ ನೋಡ್ಕೊತಾನೆ ಸತ್ಯ ಸುಳ್ಳನ್ನ. ಹುಷಾರಾಗಿರಿ. ಅವ್ರನ್ನ ತೇಜೋವಧೆ ಮಾಡಬೇಕು ಅಂದ್ರೆ ಒಂದು ಸಮುದಾಯ ತಮ್ಮ ಸ್ವಜಾತಿ ಬಗ್ಗೆ ಬಂದು ಸಪೋರ್ಟ್ ಮಾಡೋದಲ್ಲ. ನಾನು ಒಕ್ಕಲಿಗ ಹೇಳ್ತೀನಿ, ಒಕ್ಕಲಿಗ ತಪ್ಪು ಮಾಡ್ರು ಒಕ್ಕಲಿಗನೇ, ಇನ್ನೊಬ್ಬ ತಪ್ಪು ಮಾಡ್ರಿ ತಪ್ಪು ಕರೀಲಿರ್ತೀನನ್ರಿ. ನನ್ನ ಸಮುದಾಯ ನಾನು ಯಾವತ್ತೂ ಬನ್ನಿ ನಾನು ಕರೀಲಿಲ್ಲ. ನಾನು ಒಂದು ಜಾತಿ ಸೀಮಿತ ಅಲ್ಲ, ಎಲ್ಲ ಅವ್ರದ್ದು. ಒಂದು ತಟ್ಟೆಲ್ಲಿ ನಾನು ಅಂತೀನಿ ಎಲ್ಲ ಜಾತಿ. ನಿಮ್ಮ ಕೈಲಿ ಆಗುತ್ತೇನ್ರಿ? ಪರಿಶುದ್ಧತೆ ಇರ್ಬೇಕು. ಮನುಷ್ಯ ಮಾತಾಡ್ಬೇಕಾದ್ರೆ ಒಂದು ಮರ್ಯಾದೆ ಇರಲಿ, ಗೌರವ ಇರಲಿ. ಇನ್ನೊಬ್ಬರ ಬಗ್ಗೆ ತೇಜೋವಧೆ ಮಾಡ್ಬಿಟ್ಟು ಅಲ್ಲೆಲ್ಲ ಔತ್ಕೊ ಕೂತ್ಕೊಬಿಡೋದಲ್ಲ. ಎಷ್ಟು ಸಾವಿರಾರು ಲಕ್ಷ ಜನ ನನ್ಗೆ ಹೋಗಿರೋ ಮನೆ ಯಾರು ತಂದು ಕೊಡ್ತಾರೆ? ತಪ್ಪು ಮಾಡಿದ್ದೇನೆ, ನಿಮ್ ತಕ್ಕ ಶಾಸ್ತಿ ಮಾಡ್ತೀನಿ, ಕಲಿಸ್ತೀನಿ ಪಾಠನ. ಸರ್, ಈಗ ಉದಾಹರಣೆ ನಾನು ಕೂಡ ಬಂದಿದ್ದೀನಿ ಸರ್. ನಾನು ಕೂಡ ಒಂದು ಸವಾಲ್ ಟಿವಿನಲ್ಲಿ ಜಿಲ್ಲಾ ರಿಪೋರ್ಟರ್ ಆಗಿದ್ದೀನಿ. ನಂದು ಸೋಷಿಯಲ್ ಮೀಡಿಯಾಗಳು ಕೂಡ ಇದೆ. ಈಗ ನಾನು ವೈಯಕ್ತಿಕವಾಗಿ ಏನ್ ಈ ತರ ಆಗ್ತಿದೆ ವಿಚಾರ ತಿಳಿಸೋಣ, ಕೇಳೋಣ ಅಂತ ಒಂದು ನಾನು ಬಂದಿದ್ದೀನಿ. ಎಲ್ಲ ವಿಚಾರಗಳು ಆದಷ್ಟು ತಿಳ್ಕೊಂಡಿದ್ದೀವಿ ನಾವು. ಬಟ್ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ ಬಂದಾಗ ನಿಮ್ ಫೇವರ್ ಅಂತ ಆ ಜನ ತಿಳ್ಕೊಂಡ್ಬಿಟ್ರೆ, ಅಥವಾ ಇದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿತ್ವಗಳು ತಿಳ್ಕೊಂಡ್ಬಿಟ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಸರ್? ಈಗ ನಾನು ಉದಾಹರಣೆಗೆ ನಾನೇ ಬಂದಿದ್ದ ನಿಮ್ನ ಕೇಳ್ಕೊಂಡು ತುಂಬಾ ದಿನದಿಂದ ಬರ್ಬೇಕು ಅಂತಿದ್ದೆ. ಹೌದು, 4-5 ಸಲ ಫೋನ್ ಮಾಡ್ರೆ ಬರಕ್ಕಾಗ್ಲಿಲ್ಲ.
ಹಾಗಾಗಿ ಏನೋ ಒಂದು ಕುತೂಹಲ ಇರುತ್ತೆ, ಯಾಕೆ ಈ ತರ ಸಣ್ಣ ಪುಟ್ಟ ಮಾಧ್ಯಮಗಳು ಈ ತರ ಒಳ್ಳೆ ಹೆಸರಿದೆ, ಗುಡ್ ನ್ಯೂಸ್ಗೂ ಒಳ್ಳೆ ಹೆಸರಿದೆ, ನಮ್ಮ ಅರವಿಂದ್ ಶರ್ಮಾ ಅವ್ರಿಗೂ ಒಳ್ಳೆ ಹೆಸರಿದೆ. ಇವತ್ತೇನೇನ ಅಧಿಕಾರಿಗಳು ವಿಚಾರವಾಗಿ ಇಡೀ ಮೈಸೂರು ಜಿಲ್ಲೆಯಲ್ಲಿ ಒಂದು ಒಳ್ಳೆ ಕೆಲಸಗಳು ಆಗ್ತಿದೆ ಅಂತಂದ್ರೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಿರುವಂತ ಒಳ್ಳೆ ಕೆಲಸಗಳು. ಇಲ್ಲಿ ಇವತ್ತು ಈ ತರ ಒಬ್ಬರ ಮೇಲೆ ಒಬ್ಬರು ಅಪಾತೆ ಮಾಡ್ತಾರೆ. ಆ ಹೆಣ್ಮಗಳು ಅಲ್ಲ ಎಲ್ಲೋದ್ರು ಈಗ ಆ ಹೆಣ್ಮಗಳು ನೋಡಿ, ಸುನಾದ ಮಾಲ ಬಿಟ್ಟೋಯ್ತಲ್ಲಿ. ಹ್ಮ್ ಅವಳು ಮಾಡಿರೋ ಅಕ್ರಮ, ಹಣಕಾಸಿನ ವಂಚನೆ, ವಿದ್ಯಾರ್ಥಿಗಳು ಮೋಸ ಮಾಡಿರೋದು, ತರಬೇತಿ ಅದು ಬಿಟ್ಟೇ ಹೋಯ್ತು. ಸುದ್ದಿ ಟಿವಿ ಅವರು ಯಾವುದೋ ಒಂದು ಸಂಘಟನೆ ವಿಚಾರವಾಗಿ ಅವ್ರು ಸುದ್ದಿ ಮಾಡೋದು ಅಂತ ಅವನು ಹೆಸರು ತಗೊಂಡ. ಇವ್ರು ಅವ್ರಿಗೆ ಬಿಟ್ರು, ಅವ್ರು ಇವ್ರಿಗೆ ಬಿಟ್ರು. ಈ ಕೊನೆಗೆ ಯಾರು ಮರ್ಯಾದೆ ಹೋಯ್ತು? ಮಾಧ್ಯಮದವರು, ಪತ್ರಿಕೆಯವರು, ಸಂಘಟನೆಯವರು. ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡ್ರಲ್ರಿ. ಅವ್ರು ಯಾರು ಆಂಧ್ರ ಲೇಡಿ ಅಮ್ಮ ಹೊಟ್ಟೋದವ್ರ ಮೂಲೆ ಈಗಿದ್ದಾಳ ಅಮ್ಮ ದೊಡ್ಡದಾಗ ಬಂದ್ಬಿಟ್ರಲ್ಲ. ಯಾರ ಬಗ್ಗೆ ಏನಾದ್ರು ಮಾತಾಡ್ಬೇಕಂದ್ರೆ ಅವರ ಹಿನ್ನೆಲೆ, ಅವ್ರು ಏನು ತಪ್ಪು ಮಾಡವ್ರೆ, ಅವ್ರದ್ದೇನು ಪರಿಶೀಲನೆ ಮಾಡಿದೆ, ವಿಮರ್ಶೆ ಮಾಡಿದೆ, ತಾಳೆ ಮಾಡಿದೆ. ನೀವು ಬಂದ್ರಲ್ಲ, ಹಂಗಾರೆ ಏನು ದುಡ್ಡು ಕೊಟ್ಟಿದ್ದವಮ್ಮ? ಎಷ್ಟು ಕೊಟ್ಟಿದ್ದು? ಚಾಲೆಂಜ್ ಮಾಡ್ರಿ ನನ್ನ ಮೇಲೆ. ಸುಮ್ಮನೆ ಹೊಂಟದ್ರ? ತಪ್ಪು ಮಾಡಿದ್ರೆ ಪರ ಹೋಗ್ಬೇಕಂದ್ರೆ ನಾನು ಪ್ರಶ್ನೆ ಮಾಡ್ತೀನಿ. ಒಳ್ಳೆ ಪರ ಬನ್ನಿ, ಈ ಹುಡುಗಿರ ಪರ ಬನ್ನಿ. ನಾವೆಲ್ಲ ಒಂದು 10,000 ಕೊಟ್ಟ ಪಾಪ ಹೆಣ್ಮಕ್ಳು ಒಂದು ಟೈಲರಿಂಗ್ ಮಿಷಿನ್ ತಗೊಳ್ಬಾ, ಬದುಕ್ರಿ. ಸಾಯಿಗಳು ನೆನ್ಸ್ಕೋತಾರೆ. ಅವಳ ವಿಷಯ ತಗೊಂಡ್ರೆ ಅಯ್ಯಮ್ಮಂದ ಇಲ್ಲ ಅಲ್ಲ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಈಚೆಗೆ ತೆಗೆದ್ರಪ್ಪ. ಗುಡ್ ನ್ಯೂಸ್ ರಾಘವೇಂದ್ರ, ನಿನ್ನ ತಗೋಗಿ ಎಲ್ಲಾರ ದೊಡ್ಡ ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ಯಾವುದೋ ಬೆಟ್ಟದಲ್ಲಿ ಒಂದು ವ್ಯಕ್ತಿತ್ವ ಉಳಿಸ್ಕೊಡ್ರಿ. ನೀವು ಮಾಧ್ಯಮದಲ್ಲಿ ಅನುಭವ ಇದೆ. ಇದನ್ನೆಲ್ಲ ನೀವು ನಿಮ್ಮ ಒಂದು ಕೀಳು ಮಟ್ಟದ ಮನೋಭಾವನ ಇವತ್ತು ಸಮಾಜದಲ್ಲಿ ಎಲ್ಲರೂ ತಲೆ ತಗ್ಸ್ಕೊಂಡು ಮಾಡೋದೆ. ಎಚ್ಚರಿಕೆಯಲ್ಲಿ ಇನ್ನು ಮುಂದೆ ಮಾತಾಡಬೇಕಾದ್ರೆ ವಾರ್ನ್ ಮಾಡ್ತಾ ಇದ್ದೀನಿ ನಿಮಗೆ. ಸುಮ್ಮನೆ ಈ ಚಿಕ್ಕದವ್ರನ್ನೆಲ್ಲ ಹೆಸರು ಹೇಳ್ಕೊಂಡು ಪ್ರಸ್ತಾಪ ಮಾಡೋದು, ಬಾಯಿಗೆ ಬಂದಂಗೆ ನಿಮ್ಮೊಬ್ಬರಿಗೆ ಏನ್ರಿ ಮೂಳೆ ಇಲ್ದಿರ ನಾಲ್ಗೆ ಇರೋದು? ನಾನು ಮಾತಾಡೋಕೆ ಬರಲ್ವಾ? ಯಾರನ್ನಾರು ಒಬ್ಬರನ್ನ ಗೌರವ ಮಾತಾಡಿಸಿ, ಒಳ್ಳೆ ರೀತಿಯಲ್ಲಿ ನೋಡಿ, ನಿಮಗೂ ಒಳ್ಳೇದಾಯ್ತದೆ. ನೀವೊಂದು ಮಾಡಿರೋ ಕೆಲಸಕ್ಕೆ ಇವತ್ತು ಮೈಸೂರಿನ ಮಾಧ್ಯಮ ಪತ್ರಿಕೆಗಳು ತಲೆ ತಗ್ಸುವಂತ ಮಟ್ಟಕ್ಕೆ ಹೋಗಿದ್ರಿ. ನೀವು ಬಹಳ ಎಚ್ಚರಿಕೆ ಇದ್ದೀರಿ. ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಕೊಟೇಶನ್ ಹಾಕಿದ್ರೆ ಏನಂತ, ಇಲ್ಲಿ ಯೂಟ್ಯೂಬ್ ಚಾನಲ್ಗೆ ಅಲೋ ಇಲ್ಲ, ಸೋಷಿಯಲ್ ಮೀಡಿಯಾಗೆ ಅಲೋ ಇಲ್ಲ ಅಂತ. ಅದು ಸ್ವೀಕಾರ ಮಾಡಬೇಕಾದಂತ ವಿಚಾರ. ಯಾಕೆಂದ್ರೆ ಅವ್ರದೇ ಆದಂತ ನಾನು ಹೋದ್ರು ಕೂಡ ನಾನು ಬೇರೆ ಬೇರೆ ಸಂಘಟನೆಗಳಲ್ಲಿ ಇದೀನಿ. ಈ ಲೋಗೋ ಮತ್ತೆ ನನ್ನ ಬ್ಯಾಗ್ ನ ಹೊರಗಡೆ ಇಟ್ಟು ಹೋಗ್ತೀನಿ. ಯಾಕೆಂದ್ರೆ ಅವ್ರು ಕೊಡುವಂತ ಒಂದು ಗೌರವ ಸರ್, ಅದು ಅವ್ರು ಏನೇ ಆಗಿರ್ಬೋದು, ಪದವಿ ಕೊಡುವಂತ ಗೌರವ. ಹಾಗಾಗಿ ನಾವು ಅದನ್ನೇ ಇದು ತಪ್ಪು ಅನ್ನೋ ತರ ನಾವು ಸಾಧನೆ ಮಾಡಕ್ ಹೋದಾಗ ನಾವು ಸಾಧನೆ ಮಾಡೋ ರೂಟೇ ಬೇರೆ ಇದೆ. ಈಗ ನೋಡಿ, ದೀಪಕ್ ಅವರ ಪತ್ನಿ ನಂಗೆ ಗೊತ್ತಿಲ್ಲ ಅವ್ರು ಯಾರಂತ, ಅದನ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಇವ್ರಿಗೆ ಯಾಕ್ರಿ ಅವ್ರು ಅವ್ರ ಫ್ಯಾಮಿಲಿ ಅವ್ರು ಏನು ನೋಡ್ಕೋತಾರೆ? ಇವ್ರು ಅಲ್ಲಿ ಯಾರಿಗಾಗಲ್ಲ, ಯಾರು ಜಗಳಾಡ್ರೋಗಿ ಅವ್ರ ಮನೆ ಬೆಂಕಿ ಸುರಿದು ಬಿಡದ. ಈ ಕೇರ್ಪೇಟೆ ಸರಮಹೇಶ್ ಇವರು ಹಂಗೆ ಮಾಡಿದಿವ್ರು. ಮತ್ತೆ ನೋಡಿ, ಆ ಅಮ್ಮ ಅವರು ಮಾಧ್ಯಮದಲ್ಲಿ ಹೇಳ್ತಾರೆ, ತಾಯಿ ನಿಮ್ಗೆ ವಿಡಿಯೋ ಕಳಿಸ್ತೀನಿ, ನನ್ನ ಸಾವಿಗೆ ಗುಡ್ ನ್ಯೂಸ್ ಕಾಣೋದು ಆಂಬುಲೆನ್ಸ್ ಅಲ್ಲಿ ಹೇಳ್ತಾರೆ. ಹೋಟೆಲ್ ಜಗಳ ತಂದು ಮಾಡ್ಬಿಟ್ಟು ಇದೇ ವಿಡಿಯೋ ನಿಮ್ಗೆ ಕಳಿಸ್ಕೊಡ್ತೀನಿ. ಬೇಡ ರೀ, ಯಾರು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ. ಒಳ್ಳೇದು ಮಾಡಿದ್ರೆ ಮಾತ್ರ ಉಳ್ಕೊಳ್ಳೋದು. ಕತ್ತಿ ಚೂರಿಲಿ ಯುದ್ಧ ಮಾಡ್ತಿದ್ರಲ್ಲ ಅಳ್ಸೋಗವ್ರೆ. ಶಾಂತಿ ಸಂಯಮದಿಂದ ತಾಳ್ಮೆಯಿಂದ ವರ್ತಿಸ್ತವ್ರೆ. ಇವತ್ತು ಚಿರಪರಿಚಿತರಾಗಿರೋದು. ಅವ್ರ ಹೆಸರು ಅಜರಾಮರವಾಗಿ ಉಳಿದಿದೆ. ಬರ್ಕೊಳ್ಳಿ. ನಾನು ನಿಮ್ಗೆ ವೇದ ಅಂತ ಹೇಳ್ತಾ ಇಲ್ಲ. ಬದಲಾವಣೆ ಆಗ್ಲ ಅಂದ್ರೆ ನಾನೇ ತಕ್ಷಾಸ್ತಿ ಮಾಡ್ತೀನಿ ನಿಮಗೆ. ನಾನು ಇವ್ರ ಮೇಲೆ ಕಣ್ಣಿಟ್ಟಿದ್ದೀನಿ. ಈಗ ನನ್ನ ಮೇಲೆ ಸುಮ್ಮನೆ ತೇಜೋದೆ ಮಾಡಿ ನನ್ನ ಸಂಘಟನೆ ನನ್ನ 4-5 ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದ ಗೌರವನ ಒಂದು ನಿಮಿಷದಲ್ಲಿ ಕಳೆದ್ಬಿಟ್ರಲ್ಲ. ಈಗ ನನ್ನ ಸಮಾಜಕ್ಕೆ ಎಷ್ಟು ಯಾರಿಗೆ ಅಂತ ಹೇಳೋಕ್ಕಾಗುತ್ತೆ? ಬೇಕಾ ಇವ್ರಿಗೆಲ್ಲ? ಏನೇನು ದಡ್ರ ಇವರು? MSc ಬೇರೆ ಮಾಡಿದ್ಯಾ? ನನಗೆ ಗೊತ್ತಿಲ್ಲಪ್ಪ. MSc ಮಾಡಿದ್ಯೋ ಇನ್ನೊಂದು ಮಾಡಿದ್ಯೋ ನನಗೇನೋ ನೀವು ಮಾಡಲಿಲ್ಲ ಬಿಡು. ಓದಿದ್ರೆ ವಿದ್ಯಾವಂತರಾಗಿ ಈ ಥರ ಮಾತ್ರ ಗೊತ್ತಿತ್ತಲ್ಲ. ನಾನು ನೋಡು MSW ಮಾಡಿದ್ದೀನಿ, ಸೋಷಿಯಲ್ ವರ್ಕು. ನನ್ನ ರಿಲೇಟೆಡ್ ಸಬ್ಜೆಕ್ಟ್ ಇದು. ನೊಂದು ಬೆಂದು ಬಂದವರು 420 ದಿನ ಸಂಗೀತದಲ್ಲಿ ಕೆಲಸ ಮಾಡಿ 15 ವರ್ಷಕ್ಕೆ ತೆಗೆದಾಕಿದಾಗ ಸಂಬಳ ಇಲ್ಲ ಅಂತ ಸ್ಟ್ರೈಕ್ ಮಾಡಿ ನೊಂದು ಬಂದು 1.5 ವರ್ಷ ಸ್ಟ್ರೈಕ್ ಮಾಡಿದ್ದು ಬಿಸಿಲಲ್ಲಿ. ಎಲ್ಲ ಸಂಘಟನೆಗಳು ಬಂದಿರು, ಎಲ್ಲ ರಾಜಕೀಯ ವ್ಯಕ್ತಿಗಳು ಬಂದಿರು. ನ್ಯಾಯ ಸಿಗೋದು ಆಮೇಲೆ ಕೋರ್ಟಲ್ಲಿ ಇದೆ ಇನ್ನೊಂದು ಆಯಿತು. ಬಂದು ಸಂಘಟನೆ ಸಪೋರ್ಟ್ ಮಾಡಲ್ಲ, ಅದನ್ನು ಕಲ್ತ್ಕೊಳ್ರಿ. ಅವನ ಬಗ್ಗೆ ವೈಯಕ್ತಿಗಳು, ಇವನ ಬಗ್ಗೆ ಏನು ಸಿಗುತ್ತೆ? ಅರವಿಂದ್ ಶರ್ಮಾ ಚಳವಳಿಗಾರ, ಹೋರಾಟಗಾರ ಅಂತ ನೀನು ಹೇಳ್ತೀಯ ಒಂದು ವಿಡಿಯೋದಲ್ಲಿ. ಬಹಳ ಒಳ್ಳೆ ಹೇಳವ್ರೆ, ಫೀಸ್ ಕಟ್ಟಿ ನಿಮ್ಗೆ ದುಡ್ಡಿಲ್ಲ ಸರ್ ಅರವಿಂದ್ ಶರ್ಮಾ ಸಾರ್ ಅಂತ ಹೇಳ್ತಾರೆ. ಮತ್ತೆ ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಅಂದ್ರೆ ನಿನ್ನ ಒಂದು ಪೈಶಾಚಿ ಕೃತ್ಯದ ಮನಸ್ಸು ನಿಂದು. ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂಥರ ಇದೇನೋ ಹೇಳ್ತಾರೆ ಸೈಕಾಲಜಿ ಗುರುಕ ಕವಡ. ಒಂದ್ ರೀತಿಲಿರಿ, ಕ್ರಮಬದ್ಧವಾಗಿರಿ, ಪ್ರಬುದ್ಧಮಾನವಾಗಿರಿ. ಏನೇ ಆದ್ರೂ ಸರ್ ಮಾಧ್ಯಮಗಳ ನೀತಿ ನಿಯಮಾವಳಿಗೆ ಬಿಟ್ಟು ಒಬ್ರಿಗೊಬ್ರನ್ನ ಒಂದು ಟಾರ್ಗೆಟ್ ಮಾಡೋದ್ ಬಿಟ್ಟು ಇವತ್ತು ನಮ್ಮನ್ನ ಮಾಧ್ಯಮಗಳನ್ನ ಗುರ್ತಿಸಿದ ಜನ ಬೇರೆ ತರ ಗುರ್ತಿಸ್ತಾರೆ. ಇವತ್ತು ಮೈಕ್ ಇಡು ನೋಡಿದ್ರೆ ಒಂಥರ ಏನು ತೇಜ್. ಖಂಡಿತ ಸರ್. ಈಗ ಮಾನದಂಡಗಳು ಈಗ ಆಯ್ತಪ್ಪ. ಗುಡ್ ನ್ಯೂಸ್ ರಾಘವೇಂದ್ರ ನಾನು ಚಾಲೆಂಜ್ ಮಾಡ್ತೀನಿ. ಪತ್ರಿಕೋದ್ಯಮದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ. ನಿಮ್ಮ ಕೈಲಿ ಒಳಗಡೆ ಬರ್ಕೋಬೇಕಾ? ಆ ಮಾನದಂಡದಲ್ಲಿ ಇದ್ದೀರಾ ನೀವು? ಅವೆಲ್ಲ ದ್ವೇಷ ಇಟ್ಕೊಂಡ್ರೆ ಹಂಗಾರೆ ಅವ್ರ ಮಾನದಂಡನ ಅನ್ವಯಿಸಿ ಮಾಡೋದೇ ಬೇಡ ಪತ್ರಿಕೋದ್ಯಮದವರು, ಪತ್ರಿಕಾ ಸಂಘದವರು. ಆಂದೋಲನ ಪತ್ರಿಕೆ ಸರ್ 20 ಪೈಸೆ 30 ಪೈಸೆ ದುಡಿದಿರೋ ಸರ್. ನಾವು ರಾಷ್ಟ್ರೀಯ ಕೊಟ್ಟಿದ್ರು ನಮ್ ಗುರುಗಳು, ಅವರೆಲ್ಲ ಗಣಪತಿ ಸರ್ ನಮ್ ಗುರುಗಳು.
ನೈಟ್ ಹೋಗಿ ಅಲ್ಲಿ ಮಲಿಕೊಂಡಿದ್ದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸುದ್ದಿ ಕೊಟ್ಟು ಬರ್ತಾ ಇದ್ವಿ. ಇವತ್ತು ನಾವು ಪ್ರೆಸ್ ಕ್ಲಬ್ ಅಲ್ಲಿ ಹೋಗಕ್ ಆಗ್ತಿಲ್ಲ, ಬಟ್ ನಾವು ಅದಕ್ಕೆ ಮುಂದುವರ್ಕೊಂಡಿಲ್ಲ. ಹಂಗನ್ಬಿಟ್ಟು ನಾವು ಯಾವ್ದೇ ರೀತಿಯಾದಂತ ತೇದವದೆ ಮಾಡಬಾರ್ದು. ನಮ್ಗೆ ಆ ಮಾನದಂಡ ಇಲ್ಲ. ಆಮೇಲೆ ಮಾಡೋಣ ಅದು ಕ್ರೈಟೇರಿಯಾ ಬಂದ್ರೆ ಅವರೇ ಕರೀತಾರೆ, ಯಾರಲ್ಲ. ನೀವ್ ಹೇಳ್ದಂಗೆ ರಾಜಶೇಖರ್ ಕೋಟೆ ಅವರೆಲ್ಲ ಪತ್ರಿಕೆ ಮಾಡ್ಬೇಕಾದ್ರೆ ಎಷ್ಟು ನೋವು ತಿಂದವ್ರೆ. ಇವತ್ತು ಆ ಪತ್ರಿಕೆ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನ್ಗೆ ಗೊತ್ತಿದೆ. ಇವತ್ತೆಲ್ಲ ಡಿಜಿಟಲ್ ಮಾಧ್ಯಮ ಬಂದ್ಬಿಟ್ಟು, ಎಲೆಕ್ಟ್ರಾನಿಕ್ ಮಾಧ್ಯಮ ಬಂದ್ಬಿಟ್ಟು, ಪೇಪರ್ ಹೋದ್ರೆ ಕಡಿಮೆ, ಎಲ್ಲ ಮೊಬೈಲಲ್ಲಿ ನ್ಯೂಸ್ ಬರ್ತದೆ. ಅಂತದ್ರಲ್ಲಿ ಮೈಸೂರಲ್ಲಿ ಒಳ್ಳೆ ಹೆಸರು ತಗೊಂಡ್ರೆ ನೀನು ಹೆಂಗ್ ಹೇಳ್ದಲ್ಲಪ್ಪ, ನೀನು ಉದ್ದಾರ ಅದೆಯಾ? ಥೂತ್, ನಿಮ್ಮ ಮಕರ ನನ್ಗೆ ಅಸಹ್ಯ ಆಯ್ತಾ ಇದೆ. ಆ ಮಟ್ಟಕ್ಕೆ ನೀನು ಮಾತಾಡ್ತಾ ಇದೆಯಾ? ಅದನ್ನ ಕೇಳೋಕ್ಕಾಗಲ್ಲ. ಎಷ್ಟೋ ಜನ ನನಗೆ ಫೋನ್ ಮಾಡ್ತಾವ್ರೆ, ಏನ್ ಇವ್ರು ಈ ತರ ಇರು ನಿಮ್ಮಲ್ಲಿ ತೇಜವಾದ ಮಾಡುತ್ತಾ. ನಿನ್ನ ವ್ಯಕ್ತಿತ್ವ ಈಗ ಈಚೆ ಬಂದಿದೆ, ಇನ್ನಾದ್ರೂ ಮುಂದೆ ಎಚ್ಚರಿಕೆಯಿಂದಿದ್ರೆ ಎಲ್ಲರೂ ಗುರುತಿಸ್ತಾರೆ. ಇಲ್ಲಾಂದ್ರೆ ನಿನಗೆ ಸರಿಯಾದ ಪಾಠ ಕಲಿಸ್ತೀರಿ. ಕಲಿಸ್ಲೇಬೇಕವ್ರು. ಕಲಿಸ್ಲಿಲ್ಲ ಅಂದ್ರೆ ಅವ್ರು ತಪ್ಪು ಮಾಡ್ರಿ ಅಂತ ಆಯ್ತದೆ. ಇವ್ರು ಅದ್ರ ಮೇಲೆ ಕ್ರಮ ತಗೋಬೇಕು. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗ್ಲಿ, ಇನ್ನೊಬ್ರು ಅವ್ರು ಯಾರೋ ಒಂದು 5-6 ಜನ ಹೆಸರವ್ರೆ. ಗುಡ್ ನ್ಯೂಸ್ ರಾಘವೇಂದ್ರ ಅವರೇ, ನೀವು ಇವತ್ತಲ್ಲ ನಾಳೆ ಜನಕ್ಕೆ ನೀವು ತಪ್ಪಾಯ್ತು ಅಂತ ಕೇಳೋ ಸಮಯ ಬರ್ತದೆ. ಎಚ್ಚರಿಕೆ ಇರಲಿ. ಬಂದಿದೆ ಹತ್ತತ್ರ, ಬರ್ಲೇಬೇಕು. ಇಲ್ಲಾಂದ್ರೆ ಆಯ್ತು ಸರ್. ಈಗ ಆ ಹೆಣ್ಮಗ್ಳಿಲ್ಲ ಪಾಪ, ಅವರೆಲ್ಲಿಂದ ಹೊರಗಡೆ ಬಂದಿದ್ರು, ಹೊರಗಡೆಯಿಂದ ಜೀವನ ಕಟ್ಕೊಳಕ್ಕೆ ಏನೋ ಒಂದು ಹತಾಶೆ ಆಗಿದೆ ಅಂತ. ಈಗ ಅವ್ರ ಬಗ್ಗೆ ಯಾರು ಈಗ ಯಾವ್ದೇ ಚಾನೆಲ್ಗಳಾಗ್ಲಿ, ನಾನೇ ಆಗ್ಲಿ, ಈಗ ನಾನು ಅವ್ರು ಮಾತಾಡ್ಸ್ಬೇಕು ಅಂದ್ರೂ ಕೂಡ ಅವ್ರು ಸಿಗ್ತಾ ಇರೋದು ನಮ್ಮ ಕೈಗೆ. ಈಗ ಹೆಂಗೆ ಮುಂದೆ ಈಗ ನಿಮ್ಮ ಮೇಲೆ ಕೇಸ್ ಹಾಕಿ ಹೊಟ್ಟೋಗ್ಬಿಟ್ರೆ, ಸಂಘಟನೆಗಳ ಮೇಲೆ ಕೇಸ್ ಹಾಕಿ ಹೊಟ್ಟೋಗ್ಬಿಟ್ರೆ ಮುಂದಿನ ಯಾವ ತರ ಅಂತ ನೋಡಿ. ನಿಮ್ಮ ಮೇಲೆ ಹೆಣ್ಮಗಳು ಆಗಿದ ತಕ್ಷಣ ಈಗ ಚೌಧರಿ ಅವ್ರಿಗೆ ಸಡನ್ ಆಗಿ ಹೋಗುತ್ತೆ, ಫೋನ್ ಮಾಡ್ಬಿಡ್ತಾರೆ. ಸತ್ಯ ಗೊತ್ತಿರಲ್ಲ ಅವ್ರಿಗೆ. ಹೆಣ್ಮಗಳಿಗೋಸ್ಕರ ಆಯ್ತು ಅದೇನ್ ಆಕ್ಷನ್ ತಗೊಳ್ಳಿ ಅಂತಾರೆ. ಇವೆಲ್ಲ ಸರ್ಟಿಫಿಕೇಟ್ಗಳು ಇವೆಲ್ಲ ಯಾಕೆ ಕೆಲಸ ಕೊಡ್ತಾರೆ ಸರ್? ಸರ್ಟಿಫಿಕೇಟ್ ತಗೊಂಡು ಸರ್, ಈ ಎಮ್ಮ ಮಾಡ್ತಾರೋ ಮೋಸ ವಂಚನೆನ ಸಾಕಷ್ಟು ಮತ್ತೆ ಹಿಂದೆ ಬಿತ್ತರಿಸಿರ್ತಾರೆ. ಆಕ್ಚುಲಿ ಎಮ್ಮನ್ ಕೇಸ್ ಹಾಕಿದ್ಮೇಲೆ ಇನ್ನೊಂದು ಕೇಸ್ ಹಾಕಿ ಒಳಗೆ ಹಾಕ್ಸ್ಬೇಕಾಯ್ತು ಜೈಲಿಗೆ. 3 FIR ಆದ್ರೂ ಹಾಕ್ತಾರೆ. ಇಲ್ಲಿ ಮಾಧ್ಯಮದಲ್ಲಿ 35 ಜನ ಹೆಣ್ಮಕ್ಳು ನೋವು ಬಿಟ್ಬಿಡ್ತಾರೆ ಕೆಲವರು. ಆ 35 ಜನ ಹೆಣ್ಮಕ್ಳು ನೋವು ಕೇಳಿ ಸಮಯ ಅರ್ಥ ಆಗೋಯ್ತು. ನೀವೇ ಹೋಗಲ್ರಿ ಅಲ್ಲಿ. ನಿಮ್ಗೇನಾಗದೆ ಸುನಾದಮಾಲ ಬೊಟ್ಟಿಕ್ಕು ನಿಮ್ಗೆ ವಿಷಯ ಬೇಕಷ್ಟೇ. ಏನಕ್ಕೆ ಇವನ್ನೆಲ್ಲ ಎಳಿಕೆ ಯಾಕ್ರಿ ಇವೆಲ್ಲ? ನೋಡಿ, ಒಂದು ಸಮಾಜದಲ್ಲಿ ಗುರ್ತಿಸ್ಕೋಬೇಕು ಅಂದ್ರೆ ಒಳ್ಳೆ ರೀತಿಯಲ್ಲಿ ಗುರ್ತಿಸ್ಕೊಳ್ಳಿ. ಮಾಧ್ಯಮದಲ್ಲಿ ಗುರ್ತಿಸ್ಕೊಳ್ಳೋಕೆ ಸಾಕಷ್ಟು ಅವಕಾಶವೇ, ಎಷ್ಟೋ ವಿಷಯಗಳವೆ. ನಂಗಾರ ಹೇಳ್ತೀರಾ, ಯಪ್ಪ ನಿಮ್ಗೆ ಆ ಕೆಲಸ ಮಾಡೋಕ್ಕಿಲ್ಲ, ನಾವು ಮಾಡ್ತಾ ಇದೀವಪ್ಪ. ನನ್ನ ಫೇಸ್ಬುಕ್ ಹೋಗಿ ಕೆಳಗಡೆ ಹೋಗು. ಬೊಯ್ಲೇಷನ್ ಬಿಲ್ಡಿಂಗ್ ಹಿಂದಿಡಿದು ಮೋರಿ ಬಗ್ಗೆ, ಚರಂಡಿ ಬಗ್ಗೆ, ಪಾರ್ಕ್ ವಿಚಾರ ಕೂಡ ನಡೀತಾ ಇದೆ ನೋಡಿ. ಪಾರ್ಕು ವಲಯಾಯುಕ್ತರಿಗೆ ಹಾಕಿದ್ರೆ ಅವರು ಈಗ ಏನೋ ಪೊಸಿಷನ್ ಆರ್ಡರ್, ಡೆಮಾಲಿಷ್ ಆರ್ಡರ್ ಮಾಡೋರು ಅಂತಾರೆ. ಇನ್ನೂ ನನ್ಗೆ ಲೆಟರ್ ಬಂದಿಲ್ಲ. ಕಮಿಷನ್ಗೆ ಹಾಕಿದ್ರೆ ಅವ್ರಿಗೆ ಇವ್ರು ಫೈಲ್ ಹೊತ್ತಾಗ್ತಾರೆ. ಒಂದು ಸಾರ್ವಜನಿಕ ಪಾರ್ಕ್ ಹೋರಾಟ ಮಾಡಕ್ಕೆ ನಾನು ಹೋರಾಡ್ತಾ ಇದೀನಿ. ಅವರೆಲ್ಲ ಸೇರ್ಕತ್ತಾರೆ. ಇವಾಗ ನಾನು ತಪ್ಪು ಮಾಡ್ಬಿಟ್ಟು ನನ್ನ ಮೇಲೆ ಬಂದಾಗ ನೋಡಿ, ನಾವೆಲ್ಲಿ ಸಮಸ್ಯೆನ ಸರಿ ಮಾಡ್ಕೊಯ್ತೀವೋ ಅವರೆಲ್ಲ ಹೋಗ್ಬಿಡ್ತಾರೆ. ಈಗ ಇದು ನಮ್ಮ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲವೊಂದು ಕೆಟ್ಟ. ಇಡೀ ಮೈಸೂರಿನಲ್ಲಿ ಈಗ ವಾಟಿಕಾ ಜಾಗ ಆಗಿರ್ಬೋದು, ಮತ್ತೆ ಈ ತರ ಪಾರ್ಕ್ಗಳಾಗಿರ್ಬೋದು, ಎಷ್ಟೋ ನಗರಸಭೆಗೆ ಇರುವಂತ ಜಾಗಗಳು ಇವತ್ತು ಕಮರ್ಷಿಯಲ್ ಆಗಿದೆ. ಆಯ್ತಾ? ಮಾಧ್ಯಮಗಳು ಮಾಡಿದಿರಂತ ಕೆಲವೊಂದು ಕೆಲಸಗಳನ್ನ ಸಂಘಟನೆಗಳು ಮಾಡ್ತಾ ಇದೆ, ಕೆಲವೊಂದು ಸಂಘಟನೆಗಳು ಮಾಡಿದಿರೋ ಕೆಲಸ ಮಾಧ್ಯಮಗಳು ಮಾಡ್ತಾ ಇದೆ. ನಾವು ಮೈಸೂರಿಗಾಗಿತ್ಕೊಂಡು ಆ ವ್ಯಕ್ತಿತ್ವ ಯಾರು, ಎಲ್ಲಿಂದ ಬಂದ್ರು, ಏನ್ ವ್ಯಕ್ತಿತ್ವ, ಏನ್ ವಿಚಾರ ಅಂತ ತಿಳ್ಕೊಳ್ಳೋದೇನೆ ಸ್ಟಿಂಗ್ ಆಪರೇಷನ್ ಮಾಡಿಸಿ. ಅಲ್ಲ, ಏನ್ ಸ್ಟಿಂಗ್ ಆಪರೇಷನ್ ಅಂದ್ರೆ ಆತರ ಬರಲ್ಲ. ಅದು ಏನೋ ನೀವೆಲ್ಲ ಕೂತ್ಕೊಂಡು ಅಷ್ಟೆಲ್ಲ ಸಾಕ್ಷಿದಾರ ಇದಾರಲ್ಲ, ಅಲ್ಲೆಲ್ಲ ವಿಡಿಯೋ ಫುಟೇಜ್ ಇದೆ ಅಲ್ವೇ? ಜನ ಏನ್ ತಿಳ್ಕೊಳ್ಳಲ್ಲ ಇವತ್ತು. ಈಗ ನೋಡಿ, ನಾನು ಮೈಸೂರು ತಾಲೂಕು ಕಸ್ಬಾ ದೇವನೂರು ಕೆರೆ ಬಗ್ಗೆ ಹೋರಾಟ ಮಾಡ್ತೇನೆ ಒತ್ತುವರಿ ಆಗೋದಂತ. ಎರಡನೇದು, ಅಲ್ಲಿ ಯರನಹಳ್ಳಿಲಿ ಅವ್ರಿಗೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ರಾಮಕೃಷ್ಣ ಅಂತವ್ರೆ, ಅವರು ಅನಧಿಕೃತವಾಗಿ ಹಿಂದೆ ಆಗಿರೋ ಜಾಗಕ್ಕೆ ಮನೆ ಕಟ್ತವ್ರೆ. ಅರ್ಜಿ ಕೊಟ್ಟು 1 ವಾರ ಆಯ್ತು, 1 ತಿಂಗಳಾಯ್ತು ಕಾರ್ಪೊರೇಷನ್ಗೆ. 1 ತಿಂಗಳಾದ್ಮೇಲೆ ನನಗೆ ಬರಲ್ಲ ಅಂತ ಬರೀತಾರೆ. ಇದೆಲ್ಲ ಏನಂದ್ರೆ ಅವ್ರಿಗೂ ಕಟ್ಟಡ ಕಟ್ಕೊಳ್ಳಿಕ್ಕೆ ಕೊಡುವಂತ ಅವಕಾಶ ಉನ್ನಾರ ಅಧಿಕಾರಿಗಳದು. ಅದ್ರ ಬಗ್ಗೆ ನಾನು ಲೋಕಾಯುಕ್ತಕ್ಕೆ ಬರಿತಾ ಇದೀನಿ. ಇಷ್ಟು ಜೊತೆಗೆ 290/8 ದೇವನೂರಲ್ಲಿ 3 ಜಾಗ ಕಬ್ಜೆ ಮಾಡವ್ರೆ, 186, 187 ಏನೇನೋ ಜಾಗಗಳೆಲ್ಲ ಮಾಡವ್ರೆ. ಇವೆಲ್ಲನೂ ನಾವು ಹೋರಾಟ ಮಾಡ್ಕೊಂಡು ಜಾಗ ಉಳಿಸೋ ಪ್ರಯತ್ನ ಮಾಡ್ತೇವೆ. ನಾವು ಈಗ ಉಳಿಸ್ಕೊಂಡ್ರೆ ಅತ್ತಾಗ ಸರಿ ಮಾಡ್ಕೊಳ್ತಾರೆ. ಇದು ವ್ಯವಸ್ಥೆ. ಅಧಿಕಾರಿಗಳು, ಸಂಘಟನೆಗಳಾಗ್ಲಿ, ಮಾಧ್ಯಮದ ಜೊತೆ ಕೈ ಜೋಡಿಸ್ಬೇಕು. ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿದಾಗ ಆ ಕ್ರಮ ಆಯ್ತದೆ. ಇವರು ಹೋರಾಟ ಮಾಧ್ಯಮದವ್ರು ಒಂದ್ಸರಿ ಬಿತ್ತರಿಸಿದ್ರೆ ಅಧಿಕಾರಿಗಳು ಸಪೋರ್ಟ್ ಮಾಡಲ್ಲ, ಅದು ಅಲ್ಲಿಗೆ ಪೆಂಡಿಂಗು. ಎಷ್ಟು ಬಿಲ್ಡಿಂಗ್ಗಳು ಬಡವ್ರಿಗೆ. ಮೊನ್ನೆ ನಮ್ಮ ಮಾಜಿ ಮೇಯರ್ ಪುರುಷೋತ್ತಮನ ಮಾತಾಡ್ತಿದ್ರು, ಸಣ್ಣ ಪುಟ್ಟವ್ರಿಗೆಲ್ಲ ನೋಟಿಸ್ ಕೊಡ್ತಾರೆ. ಹೌದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗೆ ಇವ್ರು ಸೆಟ್ಬ್ಯಾಕ್ ವೈಲೇಷನ್ ಕೊಡೋದೇನು ನೋಟಿಸು? ಪಾಪ ಕಡು ಬಡವ್ರಿಗೆ ಏನೋ 10, 20, 18, 18 ಸೈಟ್ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಕಾರ್ಪೊರೇಷನ್ ಆಯುಕ್ತರು ನನಗೆ ಒತ್ತಿ ಹೇಳ್ತಾ ಇದೀನಿ. ಆ ನೆಲಮಾಳಿಗೆ ಮಾಡೋದು 2 ಸಯಾಜಿರಾವ್ ರೋಡಲ್ಲಿ ಮತ್ತೆ ಎಕ್ಸಿಬಿಷನ್ ಹತ್ರ, ಅದನ್ನ ಇನ್ನೂ ಓಪನ್ ಮಾಡಲಿಲ್ಲ ನೋಡಿ. ಅದಕ್ಕೆ ಆಮೇಲೆ ಮಾರ್ಕೆಟಲ್ಲಿ ನೋಡ್ರಿ, ಬಡವ್ರ ಬಗ್ಗೆ ನಂಗೆ ಗೌರವ ಇದೆ. ಅಲ್ಲಿ ಎಲ್ಲ ಸಣ್ಣ ವ್ಯಾಪಾರಸ್ಥರು, ಬಡವರು, ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೆ ಹೆಲ್ಪ್ ಮಾಡಿ. ಒಂದು ಸ್ಥಳ ಎಲ್ಲೆಲ್ಲ ಖಾಲಿ ಅವಲ್ಲ ಸರ್ಕಾರ ಜಾಗ, ಅಲ್ಲಿ ಕೊಡಿ. ಫುಟ್ಪಾತ್ ತೆರವು ಮಾಡಿ ಅಷ್ಟೇ. ಯಾವುದೂ ಮಾಡಲ್ಲ. ಸುಸಜ್ಜಿತವಾದ ನಗರ ಅಂತ ಇವ್ರಿಗೆ ಅವಾರ್ಡ್ ಬಗ್ಗೆ ಏನು ಬಂದ್ಬಿಟ್ಟದು? ಕೆಲಸ ಮಾಡ್ದೇನೆ ಎಲ್ಲಿ ಬಂದದ್ದು? ಹಂಗಾರೆ ನಾನು ಕಾಣದೇ ಇಲ್ಲ ಕಾರ್ಪೊರೇಷನ್ ಆಯುಕ್ತರು ನಾನು ನೋಡ್ತೇನೆ, ಎಲ್ಲೂ ಕಾಣಲ್ಲ
ಸಮಾಜ ಜನರಲ್ಲಿ ಗುರುತಿಸ್ಕೊಳ್ಳೋದೇ ಇಲ್ಲ. ಒಂದು ವಿಚಾರ ಸರ್, ಈಗ ಆಂದೋಲನ ಪತ್ರಿಕೆಯಲ್ಲಿ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಡಿಸಿ ಅವ್ರ ಬಗ್ಗೆ ಒಂದು ಅಲಿಗೇಷನ್ ಬಗ್ಗೆ ಕೋರ್ಟ್ ವಾರೆಂಟ್ ಅಂತ ಬಂತು. ಹೌದು ಆಯ್ತಾ, ನಾನು PSC ಫೋನ್ ಮಾಡ್ತೀನಿ, DC ಅವ್ರ PSC ಗೆ, ಅವ್ರಿಗೆ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ನನಗೆ ಗೊತ್ತಿಲ್ಲ ಸರ್, ನೀವು ನೋಡಿದಿರೇನೋ ಅದೇನೋ ಏನು ಸರ್ ಯಾವ ವಿಚಾರ, DC ಅವ್ರಿಗೆ ಅರೆಸ್ಟ್ ವಾರೆಂಟ್ ಬಂದಿದೆ ಹೈಕೋರ್ಟ್ ಅಂತಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಿದೆ ಇವತ್ತು? ಗೌರವ ಇಲ್ಲ ಇವ್ರು. ಆಮೇಲೆ ನೋಡ್ಕೊಳ್ಳೋಣ ಬಿಡು, ಮಾಡೋಣ ಬಿಡು. ಇವ್ರಿಗೆ ಇಲ್ಲಿ ಲ್ಯಾಂಡ್ ಅವು ಇವು ಕನ್ವರ್ಸನ್ ಆಳುಮೂಳು ಇವಕ್ಕೆ ಹೆಚ್ಚು ಪ್ರಾಧಾನ್ಯತೆಗಳು. ಯಾಕಂದ್ರೆ ಅಲ್ಲಿ ನಾನು ನೇರವಾಗಿ ಆರೋಪ ಮಾಡ್ತೀನಿ, ಹಣ ಸಂದಾಯ ಆಯ್ತದೆ, ಯಾರಿಗಾಯ್ತದೆ ಅಂತ ಕನ್ವಿಕ್ ಮಾಡ್ಲಿ. ಎಲ್ಲಿ ಪ್ರಾಫಿಟ್ ಅದಕ್ಕೆ ಒತ್ತು ಕೊಡ್ತಾರೆ, ಎಲ್ಲಿ ಅದಕ್ಕೆ ಪ್ರಾಫಿಟ್ ಇಲ್ಲ ಸಾರ್ವಜನಿಕ ಅನುಕೂಲ ಆಗುತ್ತೆ ಅದಕ್ಕೆ ಒತ್ತು ಕೊಡಲ್ಲ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಮೈಸೂರು DC ಅವರಿಗೆ ಹೌದು ಅಲಿಗೇಷನ್ ಬಗ್ಗೆ ಕೋರ್ಟ್ ವಾರೆಂಟ್ ಇದೆ ಅಂತಂದ್ರೆ ಹೋಗಲ್ಲ. ಅವಾಗ ಏನ್ ಅನ್ಸುತ್ತೆ? ಹಾಗಾದ್ರೆ ಇವ್ರಿಗೆ ಕಾನೂನ್ ಮೇಲೆ ಗೌರವ ಇಲ್ಲ, ಸಮಯ ಇಲ್ಲ ಅಂತ ಬೇರೆದಕ್ಕೆಲ್ಲ ಸಮಯ ಇದೆ ಇವ್ರಿಗೆ. ಅಲ್ವಾ? ಆಯ್ತು, ಸಾರ್ವಜನಿಕರಿಗೆ ಎಷ್ಟು ಜನ ಬಡನ್ ಗುರುತಿಸಿ ಯಾರ್ಯಾರಿಗೆ ಏನೇನು ಅನುಕೂಲ ಆಗದೆ, ಮನೆ ಒಬ್ಬರು ಬಂದು ಹ್ಯಾಂಡಿಕ್ಯಾಪ್ ಹಕ್ಕುಪತ್ರ ಅವಂಗಾಗದೆ ಯಾರೋ ಕೂತ್ಕೊಟ್ರ ಮನೇಲಿ. ಈಗ ನಾನು ಅದನ್ನ DC ಗೆ ನಾಳೆ ಕರೆಸ್ತಾ ಇದ್ದೀನಿ ಅಪ್ಪನ. ಇಂಥವ್ ಕೆಲಸ ಮಾಡ್ಬೇಕು ಗುರುತಿಸುವಂತವ. ಅವ್ರಿಗೆ ಬೇರೆ ಬೇರೆ ಕಮರ್ಷಿಯಲ್ ಜಾಗಗಳು ಮೈಸೂರಲ್ಲಿ ಲ್ಯಾಂಡ್ ಡಿಸ್ಪ್ಯೂಟ್ ಆಗಲಿ, ಈಗ ಕೃಷ್ಣಬೈರೇಗೌಡರು ಹೇಳಿದ್ರು 100,000 ಎಕರೆ ನೀರು ಕೊಡ್ಬಿಟ್ಟವ್ರೆ ಅಂತ. ಇದ್ರ ಬಗ್ಗೆ ಇಲ್ಲ. ಇನ್ನೂ ಮೂಡಾದಲ್ಲೂ ಅಷ್ಟೇ, ಕಾರ್ಪೊರೇಷನ್ ಅಷ್ಟೇ ಈ ಅವ್ಯವಹಾರಗಳು ನಡೀತಾನೆ ಇವೆ. ಟೆಂಡರ್ದೊಂದು ಹಾಕಿದ್ದೀನಿ, ಅದೊಂದು ನೆಲಮಾಳಿ ಗ್ಯಾಸ್, ಎಲ್ಲ ಸುಮಾರು ಅವ್ಯವಹಾರಗಳಿವೆ. ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನಾವು ಸಮಾಜದಲ್ಲಿ. ಅದು ಬಿಟ್ಟು ಈ ದ್ವಂದ್ವಾತ್ಮಕ ಹೇಳಿಕೆ, ಅನಾವಶ್ಯಕವಾಗಿರುವಂಥ ಹೇಳಿಕೆ ಕೊಟ್ಟು ಸಮಯ ಹಾಳು ಮಾಡೋದು, ಅವ್ರ ವ್ಯಕ್ತಿತ್ವ ಹಾಳು ಮಾಡೋದು, ಇದೆಲ್ಲ ಶೋಭೆ ತರಲ್ಲ. ಗುಡ್ ನ್ಯೂಸ್ ರಾಘವೇಂದ್ರ, ಭಾಳ ಎಚ್ಚರಿಕೆಯಿಂದ ಇರಬೇಕು ನೀವು. ನಿಮಗೇನು ಕಾನೂನು ಕ್ರಮ ಆಗುತ್ತೆ ಅದು ಮುಂದೆ ನೋಡೋಣ. ಇನ್ನು ಮೇಲೂ ನೀವು ಎಚ್ಚರಿಕೆ ಆಗಿಲ್ಲ ಅಂದರೆ ನೀವು ಮಾಧ್ಯಮ ಕ್ಷೇತ್ರದಕ್ಕೆ ನಾಲಾಯ. ದಯವಿಟ್ಟು ವೀಕ್ಷಕರೇ, ಈಗ ನಾನು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ, ಮತ್ತೆ ಹಲವಾರು ಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡ್ತೀನಿ. ಬಟ್ ನನಗೆ ಬೇಜಾರಾದಂಥ ವಿಚಾರ ಅಂದ್ರೆ ಇವತ್ತು ನಮ್ಮ ಮಾಧ್ಯಮಗಳ ಸಾರ್ವಜನಿಕ ಬಾಯಿನಲ್ಲಿ ಇವತ್ತು ತೇಜವಾದ ಮಾತುಗಳು ಬರ್ತದೆ ಅಂತಂದ್ರೆ ಬಹಳ ಬೇಜಾರಾಗುತ್ತೆ. ದಯವಿಟ್ಟು ಯಾರಿಗೂ ಕೂಡ ಏನೂ ಆಗೋದು ಬೇಡ. ದಯವಿಟ್ಟು ಅದನ್ನ ನಾವೇ ಸರಿಪಡಿಸ್ಕೊಂಡು ನಮ್ಮ ಮೈಸೂರು ಮಾಧ್ಯಮಕ್ಕೆ ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರಿದೆ, ಪತ್ರಿಕಾ ಸಂಘಕ್ಕೆ ಕೂಡ ಒಳ್ಳೆ ಹೆಸರಿದೆ. ಎಲ್ಲರೂ ಕೂಡ ಒಳ್ಳೆ ಸಾರ್ವಜನಿಕವಾಗಿ ಕೆಲಸಗಳು ಮಾಡೋಣ. ಬೇಕಾದ್ರೆ ನನ್ನ ಬಗ್ಗೆ ನೀವೇನ ಅಲಿಗೇಷನ್ ಹುಡುಕ್ತೀನಿ ಅಂದ್ರೆ ಖಂಡಿತ ಹುಡುಕಿ, ನನ್ನ ಬಗ್ಗೆ ಏನೋ ಸಮಸ್ಯೆಗಳಿದ್ರೆ ಹುಡುಕಿ. ಹಾಗಾಗಿ ನಾನು ಯಾರು ಪರವಾಗಿಲ್ಲ, ಯಾರು ವಿರೋಧವಾಗಿಲ್ಲ. ಒಂದು ಸಂಘಟನೆ ಯಾಕೆ ಈ ತರ ಮಧ್ಯಸ್ಥಿಕೆಯಲ್ಲಿ ಬಂದು ಈ ತರ ತ್ರಿಶಂಕು ಸ್ಥಿತಿಯಲ್ಲಿ ಸಿಗಾಕೋತಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆಗೋಸ್ಕರ ಇವತ್ತು ಹನುಮಂತರಾಜ್ ಅವ್ರನ್ನ ಅವ್ರ ಜೊತೆ ನಾನು ಮಾತಾಡಿದೆ ಅಷ್ಟೇ. ಹಾಗಾಗಿ ಯಾರಿಗೂ ಕೂಡ ತೊಂದರೆ ಆಗೋದು ಬೇಡ. ಯಾರು ನಿಜವಾದಂತಹ ಫ್ರಾಡ್ಗಳಿದ್ರೆ ಅವರು ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ. ಕೊನೆಯಲ್ಲಿ ಒಂದು ವಿಚಾರ ಮರ್ತಿದ್ದೆ ನೋಡಿ, ಸರ್ವೆ ನಂಬರ್ 4 ಅಲ್ಲಿ ಮೂಡ ಕಮಿಷನರು, SLO ಮಂಜುನಾಥ್, ಶ್ರುತಿ MB ಮತ್ತೆ ದರ್ಶನ್, ಸರ್ವೇರ್ ಇವರೆಲ್ಲ ಸೇರ್ಕೊಂಡು 33 ಸೈಟು, ಒಂದಲ್ಲ ಎರಡಲ್ಲ, ಎಷ್ಟೇ 33 ಸೈಟು ನೋಡಿ. 33 ಸೈಟ್ನ ಅಂತಾರೆ. ಕೋಡಿ ಆಗಿದ್ರು ಸರ್ವೆ ಹಿಂದೆ ಅವಾರ್ಡ್ ಆಗಿರೋ ಜಾಗಕ್ಕೆ ದುಡ್ಡು ತಗೊಳ್ಳಂತ 58 ವರ್ಷ ಆದ್ಮೇಲೆ ಈಗ ಲೋಕಾಯುಕ್ತಕ್ಕೆ ಮುಚ್ಚಳಿಕೆ ಅವ್ರು ಕೊಟ್ಟರೆ ಇವ್ರು ಮಾಡಿದ್ರೆ ಸುಳ್ಳು ಅಂತ ನಾನು ಬಿಡ್ಬೇಕಲ್ಲ. ಅಬ್ಜೆಕ್ಷನ್ ಹಾಕಿ ಅವ್ರಿಗೆ ಚಾರ್ಜ್ ಶೀಟ್ ಹಾಕಿ ಸಿದ್ಧಪಡಿಸ್ತಾ ಇದೀನಿ. 33 ಸೈಟ್ ಎಷ್ಟಾಯ್ತು? ಎಷ್ಟು ಕೋಟಿ ಆಸ್ತಿ. ಮೂಡಕ್ಕಿಂತ ದೊಡ್ಡ ಆಯ್ತಲ್ಲ ಸರ್, ಮೂಡದೇ ಇದು ಬೇರೆ ಬೇರೆ ಕೇಸ್ಗಿಂತ ಅತಿ ಆಯ್ತಿದ್ದು. 33 ಸೈಟ್ ನ ಸರ್ವೆ ನಂಬರ್ 4 16/1 ಜಮೀನು ಇಲ್ಲ, ಸ್ಕೆಚ್ಚು ಇಲ್ಲ, DDL ಕೊಡ್ತಾರೆ. ಇದು ಪೋಡಿ ಆಗದ್ರೆ ದುರಸ್ತಿ ಜಾಗ ಇಲ್ಲ ಗೊತ್ತಿಲ್ಲ. ಪರಶುಮೂರ್ತಿಗೆ ಅವಾರ್ಡ್ ಆಗಿ ಕೋರ್ಟಲ್ ಬಿದ್ದ ದುಡ್ಡು ಅದು ತಗೊಳ್ಳೋದು ಬಿಡದೇ ಇದ್ರೆ ಅವ್ರಿಗೆ ಅದಕ್ಕೆ ಹೆಚ್ಚು ಬಡ್ಡಿ ಸೇರಿಸ್ಕೊಡ್ಬೇಕಾಯ್ತು. ಜಮೀನು ಸೈಟ್ ಕೊಡೋಕ್ಕಿಲ್ಲ ಅವಕಾಶ. 30 ಸೈಟ್ನ ವಿಜಯನಗರ ಸೆಕೆಂಡ್ ಸ್ಟೇಜ್ ಅಂತಾರೆ ಸ್ವಾಮಿ. ಕೋಟಿ ದುಡ್ಡು ಇವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಇದನ್ನ ಇವತ್ತು ನಾನು ಉಪಾಲಯ ಈ ಕೆಲಸ ಮಾಡಿ ಬಿಟ್ಬಿಡಿ. ಇವೆಲ್ಲ ಬೇರೆ ಅನ್ಯಾಯದ ವಿರುದ್ಧ ಕಲ್ತ್ಕೊಳ್ಳಿ ಸರ್. ಒಂದೊಂದು ನೀವು ಅಪ್ಲಿಕೇಶನ್ ತಗೋಬೇಕು ಅಂದ್ರೆ 1,000 ರೂಪಾಯಿ ಸರ್. ಇದೆಲ್ಲ ಅದೇನೆ ಸರ್, 16,000 ಖರ್ಚಾಗ ಸರ್. ಇವೆಲ್ಲ ಸುಲಭ ಕೊಡಲ್ಲ. ಕೊಡದೆ ಅವ್ರು ಮೂಡದಲ್ಲಿ ಸೆಕ್ರೆಟರಿಯಿಂದ ನಗರಾಭಿವೃದ್ಧಿ ಇಲಾಖೆಯಿಂದ ಅವರು ಶ್ರೀಲತಾ ಅಂತ ಮೇಡಮ್ ಅವ್ರ ಕಡೆಯಿಂದ ತರಿಸ್ದೆ RTI ಹಾಕಿ. ನಾನು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತೀನಿ. ಯಾಕಂದ್ರೆ ಮುಂಚೆಗೆ ಆಲ್ಮೋಸ್ಟ್ ಡಾಕ್ಯುಮೆಂಟ್ ತರಿಸ್ಕೊಟ್ಟಿರ್ತೀನಿ. ಕೊಡದೇವ್ರು ಇವರು ವಿಚಾರಣೆ ಅಂತಲಿದೆ, ಇವರ ನ್ಯಾಯಾಧೀಶರ ನೇತೃತ್ವದಲ್ಲಿ ಅಂತ. ಎಂಥ ಟ್ರಿಕ್ಸ್ ಇವ್ರದ್ದು. ಈಗ ಅದನ್ನೇ ಬರ್ತಿರೋದು, ಇವ್ರು ಯಾವುದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲ್ಲ ಅಂತ. ರೀ ಅಧಿಕಾರಿಗಳೇ, ನಿಮ್ಮಂತೆಯವ್ರನ್ನ ಸದೆ ಬಡಿಕೆ ನಮ್ಮಂತೆಯವ್ರನ್ನ ದೇವ್ರು ಸೃಷ್ಟಿ ಮಾಡಿರ್ತಾನೆ. ತಿಳ್ಕಳಿ, ಸುಳ್ಳು ಮಾಹಿತಿ ಕೊಡೋದು ಇವೆಲ್ಲ. 33 ಸೈಟ ವಿಲ್ ಫೇಕ್ ಮಾಡ್ಬಿಟ್ಟು, ವಿಲ್ಲೇ ಫೇಕು. ಅವ್ನು ಸತ್ತೋಗೋನೆ, ಅವ್ನು ಸತ್ತೋದ್ಮೇಲೆ ವಿಲ್ ಮಾಡೋರು ಇವರು. ವಿಲ್ ಮಾಡಿ 30 ಸೈಟ್ನ ಒಂದೇ ದಿನದಲ್ಲಿ 30 ಸೈಟ್ನ ದೀಪು ರಾಜೇಂದ್ರ ಕ್ರೈ ಮಾಡ್ತಾರೆ. ಅವ್ನು ಇನ್ನೂ ಒಂದು ಆಸೆ ತೆಗೆದಿನಿ, ರಮನಹಳ್ಳಿಯಲ್ಲಿ ಒಂದು ಇನ್ನೊಂದು ಜಾಗ ತಗೊಂಡು ಇದು ಅಂದ್ಬಿಟ್ಟು. ಮತ್ತೆ ಯಾರೋ ಪಾಪ ಹೆಣ್ಮಗಳು 25 ಲಕ್ಷ ಮಾರ್ಬಿಟ್ರಿ ಈ ಕೇಸ್ ಇದ್ದಾಗ. ಆ ಹೆಣ್ಮಗಳು ಏನು ಪವಿತ್ರ ಕುಮಾರಿ ನೋಡಿ, ದಿನಾಂಕ 10/7/2024 ಪಾಪ ಈ ಹೆಣ್ಮಗಳಿಗೆ ಜಮೀನು ಮಾರೋಣ ಪವಿತ್ರ ಕುಮಾರಿ. ಅಯ್ಯಮ್ಮ ಏನು ಮಾಡ್ಬೇಕು? ಲೋಕಾಯುಕ್ತ ಇದೆ, ED ರೈಡ್ ಮಾಡಿದ ಕೇಸ್ನ ನಾನು ಲೋಕಾಯುಕ್ತ ಕೇಸ್ ಹಾಕ್ತಾ ಇದೀನಿ. 25 ಲಕ್ಷಕ್ಕೆ ಇಟ್ಕೊಂಡ್ಬಿಟ್ಟವ್ರೆ. ಅದು ಹೆಸರು ರೇಟು, ಔಟ್ ರೇಟ್ ಎಷ್ಟು ತಗೊಂಡಿರ್ತಾರೋ ಮಾರ್ಕೆಟ್ ವ್ಯಾಲ್ಯೂ. ಅವ್ರು ಏನು ಮಾಡ್ಬೇಕು? ಇಂಥ ನಾನು ಒತ್ತಾಯ ಮಾಡ್ತೀನಿ, ಸಬ್ ರಿಜಿಸ್ಟ್ರಿಗೆ ಬರ್ತೀನಿ, ಡಿಸ್ಟ್ರಿಕ್ಟ್ ಸಬ್ ರಿಜಿಸ್ಟ್ರಿಗೂ
ಇವೆಲ್ಲ ಕ್ರಯ ಮಾಡಿದ್ದು ಆದ್ರೂ ಅವೆಲ್ಲ ಮಾಡ್ತಾರೆ. ಕಾರ್ಪೊರೇಷನ್ಲಿ ವಲಯ 6 ಅಲ್ಲಿ ಖಾತೆ ಮಾಡ್ತಾ ಇದ್ದೀರಾ, ಅವೆಲ್ಲ ಸ್ಟಾಪ್ ಮಾಡಿದ್ದು ಬರ್ತೀನಿ. ನಿಮ್ಗೆ ಗೊತ್ತಾಗಲ್ವಾ? ನೀವೊಂದು ಮಾಡೋ ಒಂದು ತಪ್ಪಿಗೆ ಸಾರ್ವಜನಿಕರು ಪಾಪ ಕಷ್ಟಪಟ್ಟು ಒಂದೊಂದು ರೂಪಾಯಿ ಉಳಿಸಿರ್ತಾರೆ, ಅವ್ರ ದುಡ್ಡು ಲಕ್ಷಾಂತರ ರೂಪಾಯಿ ತಂದ್ಕೊಡ್ತೀರೇನ್ರಿ? ನಿಮ್ಮ ಸಂಬಳನೂ ಕೊಟ್ಟು ಅಧಿಕಾರನೂ ಕೊಟ್ಟು ಸಾರ್ವಜನಿಕರು ಮೋಸ ಮಾಡ್ತೀರಾ. ನಾಚಿಕೆ ಆಗ್ಬೇಕು ನಿಮಗೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಇವತ್ತು ನೋಡಿ ಇವತ್ತು ಇಷ್ಟು ಕೆಸರಾಟಗಳ ಮಧ್ಯೆ ಆ ಹೆಣ್ಣುಮಗಳು ಇವತ್ತು ಕಾಣೆ ಆಗ್ತಾಳೆ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲ ಪುರುಷ ಪ್ರಧಾನ ಅಂತಾರೆ. ಯಾರಲ್ಲಿ ಪುರುಷ ಪ್ರಧಾನ ಇದ್ದಾರೆ? ಆ ಹೆಣ್ಣುಮಗಳಿಗೋಸ್ಕರ ಈಗ ಬೇರೆ ಬೇರೆ ಮಹಿಳಾ ಸಂಘಗಳು ಬರ್ತವೆ, ಸರ್ಕಾರದ ಅಧೀನ ಇರುವಂತ ಒಂದು ಚೌಧರಿಯವರೇ ಬರ್ತಾರೆ ಒಂದು ಲೆಟರೇಟ್ ಅಲ್ಲಿ. ನಿಮ್ಗೆ ಆಗಿರೋ ಪುರುಷ ಪ್ರಧಾನ ಅಂತಾರೆ. ಎಲ್ಲಿ ಪುರುಷ ಪ್ರಧಾನ? ಯಾರು ನಿಮ್ ಪರವಾಗಿ ಯಾರಿದ್ದಾರೆ? ಸಂಘಟನೆ ಪರವಾಗಿ ಯಾರಿದ್ದಾರೆ? ಈಗ ನೀವ್ ಹೇಳೋದು ಸತ್ಯ, ಎಲ್ಲ ಹೆಣ್ಮಕ್ಳು ಹಂಗಿರಲ್ಲ. ಆದ್ರೆ ಹೆಣ್ಮಕ್ಳು ಒಂದು ಏಟಿಗೆ ನಮ್ಗೆ ಗೌರವ ಇರ್ತದೆ. ಆದ್ರೆ ಅದು ಪರಿಶೀಲನೆ ಮಾಡಿ ಇಮಿಡಿಯೇಟ್ಲಿ ಸಂಬಂಧಪಟ್ಟಿದ್ದಾಗಿ ತಿಳ್ಕೊಂಬಂದ್ರು ಟಕ್ಕನ್ ಫೋನ್ ಮಾಡಿ ಅವ್ರ ಮತ್ತೆ ಕಲ್ರಿ ಏನ್ಬಿಟ್ರೆ ಆಯ್ತಪ್ಪ ಏನೋ ಒಂದು ಎಫ್ಐಆರ್ ಆಗ್ಬಿಡ್ತು, ಅವ್ರ ಪಾಠಗಳು ಕೂತಿರ್ತಾರೆ. ನಾವು ಕೋರ್ಟ್ ಕಚೇರಿ ಅಲ್ಲಿವಾ ನಾವಿರೋದೇ ಅಲ್ಲಿಕೆ. ಆದ್ರೆ ಇಲ್ದಿರೋದನ್ನ ಯಾಕೆ ತಲೆ ಮೇಲೆ ಹಾಕಬೇಕು? ಯಾರೇ ಅಧಿಕಾರಿಗಳಾಗ್ಲಿ, DC ಅವರೇ ಆಗ್ಲಿ, ಇನ್ನೊಬ್ಬರೇ ಆಗ್ಲಿ, ಒಂದು ಫೋನ್ ಬತ್ತು ಅಂದ್ರೆ ಅದ್ರ ಸಂಬಂಧಪಟ್ಟ ಸಾಧಕ ಬಾಧಕ ಏನು ನೋಡಿ ಮಾಡಿ. ನಿಮ್ಮಂತರು ಮಾಡೋ ಒಂದು ಸಣ್ಣ ಫೋನ್ಗೆ ಅವ್ರನ್ನ ಆ ಥರದಲ್ಲಿ FIR ಹಾಕ್ಬಿಡಪ್ಪ. ಒಂದು 8 ಜನ ಹುಡುಗಿರು ನಮ್ಮ ಮೇಲೆಲ್ಲ ನಾವು ಕೋರ್ಟ್ ಕಚೇರಿಯಲ್ಲಿ ಅವಳು ಆರಾಮಾಗಿ ಕೂತ್ಕೊಂಡು ಮನೇಲಿ ಇದೇನ್ರಿ ವ್ಯವಸ್ಥೆ? ಥೋ ಪಾರದರ್ಶಕ ಆಡಳಿತದ ಸನ್ಮಾನ್ಯ DK ಶಿವಕುಮಾರ್ ಅವರೇ, ನಾನು ನಿಮ್ಮೂರವನೇ ಸಾತ್ವನ ಕಣಪ್ಪ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ಗಮನ ಹರಿಸಿ ನೀವು ಒಳ್ಳೆ ಆಡಳಿತ ಕೊಡಬೇಕು ಅಂತ ನಿರೀಕ್ಷೆ ಮಾಡಿದ್ದೀವಿ. ಮೊದಲು ಬೇರನ್ನ ಬಿಗಿ ಮಾಡಿ DCಗಳು, ಕಮಿಷನರ್ಸು, ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್, ಹೈಯರ್ ಅಥಾರಿಟಿ ಅವರಿಗೆ ಆರ್ಡರ್ ಮಾಡಿ ತಪ್ಪಂತ ಕಂಡು ಬಂದರೆ ನಿಮ್ಮ ಕೆಳಗಧಿಕಾರಿಗಳಿಗಿಂತ ನಿಮ್ಮನ್ನು ಫಸ್ಟ್ ಸಸ್ಪೆಂಡ್ ಮಾಡ್ತೀನಿ ಅಂತ ಅವಾಗ ಶುರು ಆಯ್ತದೆ. ಮಾಡಿ ಒಬ್ಬರನ್ನ ಯಾರು ಒಂದು 2-3 ದಿನ ನಾನು ಬೈರೇಗೌಡರು ಭಾಳ ಖುಷಿ ಆಯಿತು, ಇಂಜಿನಿಯರ್ ಸಸ್ಪೆಂಡ್ ಮಾಡೋದು. ಅದು ರೀ ಕಂದಾಯ ಇಲಾಖೆಯಲ್ಲಿ ನಾನು ಯಾವ ಪಕ್ಷ ಅಂತಲ್ಲ ಈಗ ಹೇಳ್ತೇನೆ. ಆಮೇಲೆ ಕಾಂಗ್ರೆಸ್ ಅನ್ಕೊಂಡ್ಬಿಟ್ರಿ ನಾನು ಯಾವ ಪಕ್ಷನೂ ಅಲ್ಲ. DK ಶಿವಕುಮಾರ್ ನಾನು ಯಾವ ಪಕ್ಷ ಅಲ್ಲ, ಸ್ವಂತ ಪಕ್ಷದೂರನೇ ಎಲ್ಲರೇ. ಆದರೆ ನೋಡಿ ಬಂದೇಳಿ ಇಂಜಿನಿಯರ್ ಸಸ್ಪೆಂಡ್ ಮಾಡಿದ್ರು. ಕಂದಾಯ ಇಲಾಖೆಯಲ್ಲಿ ಇದುವರೆಗೂ ಇತಿಹಾಸದಲ್ಲಿ ಮಾಡಿರುವಂಥ ಕೆಲಸ ಕೃಷ್ಣ ಬೈರೇಗೌಡರು ಮಾಡಿದ್ರು. ಜನ ದಾಖಲೆ ತಗೊಂಡು ಕಂಪ್ಯೂಟರ್ಲಿ ಇಲ್ಲೇ ಕೂತ್ಕೊಂಡು ಯಾರು ಕಂಪ್ಯೂಟರ್ ಗೊತ್ತಿದೆ ಅವರೇ ಡೌನ್ಲೋಡ್ ಮಾಡಿದ್ರೆ ಕಂಪ್ಯೂಟರ್ ಮಾಡ್ಬೋದು. ಅಪ್ಲಿಕೇಶನ್ ಅರ್ಜಿ ಕೊಡ್ತಿರಲ್ಲ, ದಾಖಲೆ ಕೊಡೋಕ್ಕಲ್ಲ, 10,000 5,000 ಲಂಚ ಕೊಡಬೇಕು. ಇಲ್ಲಿ ಪೇಜ್ 7 ರೂಪಾಯಿ 8 ರೂಪಾಯಿ ಮಾಡಿದ್ರೆ ಡೌನ್ಲೋಡ್ ಮಾಡ್ಕೊಂಡು ಆರಾಮ ಶಿಸ್ತಾಗಿ ಕೋರ್ಟ್ ಕಚೇರಿಗೆ ಹೋಗ್ಬೋದು. ಎಲ್ಲ RTC ಸ್ಕೆಚ್ ಇಲ್ಲೇ ಸಿಗ್ತದೆ. 106 ಅಪ್ಲಿಕೇಶನ್ ಮಾಡಿದ್ರೆ ಇದನ್ನ ಮಾಡ್ರಿ. ಮತ್ತೆ ಹೇಳ್ತೇನೆ, ಪಕ್ಷ ಗುರುತಿಸಲ್ಲ, ನಾನು ಕೃಷ್ಣ ಬೈರೇಗೌಡ ಕೆಲಸ ಗುರುತೇನೆ. DK ಶಿವಕುಮಾರ್ ನಾನು ಒತ್ತಾಯ ಮಾಡೋದಿಷ್ಟೇ, ನಾನು ನಿಮ್ಮೂರನ್ನು ಅಂತ ಒಂದು ಜಾಸ್ತಿನೇ ಮಾತಾಡ್ತೀನಿ. ಒಂದು ಮಾತಾ, ದಯವಿಟ್ಟು ಪಾರದರ್ಶಕ ಆಡಳಿತವಾಗಿ ತಿಮ್ಮಿಂಗ್ಲಗಳು ಹಿಡಿದಾಕಿ ಫಸ್ಟು, ಆಮೇಲೆ ರಂಬೆ ಕೊಂಬೆ ಕಡಿಬೇಕಾದ್ರೆ ತಿಮ್ಮಿಂಗ್ಲುಗಳನ್ನ ಅವರು ಸರಿಯಾಗಿ ಆಡಳಿತ ಮಾಡ್ತಾರೆ ಡಿಸ್ಮಿಸ್ ಮಾಡಿ, ಸಸ್ಪೆಂಡ್ ಮಾಡಿ. ಗೊತ್ತಾಯ್ತದೆ ಅಧಿಕಾರ ಮನೇಲಿ ಕೂತ್ಕೊಂಡು ಒಂದು 3 ತಿಂಗಳು 6 ತಿಂಗಳವ್ರಿಗೆ ಕೊಬ್ಬಡಿದವ್ರು ಎಲ್ಲ ಅಧಿಕಾರಿಗಳು. ಕೆಲವರು, ಎಲ್ಲರೂ ಅಲ್ಲ, ಪ್ರಾಮಾಣಿಕರು ಅವ್ರನ್ನ ಗುರುತಿಸುವ. ನಾನು ಒತ್ತಾಯ ಮಾಡೋದು, ಈ ಸರ್ಕಾರ 2 ವರ್ಷದಲ್ಲಿ ನೀವೇನು ಪಾರದರ್ಶಕ ಆಡಳಿತ ತರ್ತೀರೋ ಅದು ತಗೊಂಬನ್ನಿ, ನಿಮ್ಗೆ ಒಳ್ಳೆ ಹೆಸರು ಅಷ್ಟೇ.